ಗುರುರ್ದೇವೋ ಮಹೇಶ್ವರಃ ಗುರುಸ್ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಓಂ. ಕೆಲವು ಶ್ಲೋಕಗಳು ಹೇಳ್ತೀನಿ, ಪ್ರತಿ ದಿವಸ ಹೇಳಲ್ಲ. ಪ್ರತಿ ದಿವಸ ಏನಾಗ ಹೋಯಿತು, ಕಮ್ಮಿ ಆಯಿತು. ಪ್ರತಿ ದಿವಸ ಹೇಳಲ್ಲ, ಕಮ್ಮಿ ಇದೆ. ಮೊದಲನೇ ದಿವಸ ಮಾತ್ರ ಪಾರಾಯಣ ಮಾಡುವಾಗ ಅಥವಾ ಪ್ರವಚನ ಮಾಡುವಾಗಲೂ ಈ ಶ್ಲೋಕಗಳನ್ನು ಹೇಳ್ತೀವಿ. ಈ ಶ್ಲೋಕಗಳು ಮಂಗಳಾಚರಣ ರೂಪ. ಇವು ಏನು ಮಾಡ್ತವೆ ಅಂದರೆ ಜನರಿಗೆ ಆಧ್ಯಾತ್ಮಿಕ ಮೂಡ್ ತರ್ತವೆ. ಅದಕ್ಕೋಸ್ಕರ ಪೂರ್ವಕಾಲದಲ್ಲಿ ನೋಡಿ, ಅವರು ತುಂಬ 5 ನಿಮಿಷ 10 ನಿಮಿಷ ಶ್ಲೋಕಗಳೇ ಹೇಳ್ತಾರೆ. ಪ್ರವಚನ ಶುರು ಮಾಡೋದಕ್ಕೆ ಮುಂಚೆ 5-10 ನಿಮಿಷ ಶ್ಲೋಕಗಳೇ ಹೇಳ್ತಾರೆ. ಆ ಶ್ಲೋಕಗಳು ಏನು ಮಾಡ್ತವೆ ಅಂದರೆ ಮನುಷ್ಯನಿಗೆ ಆ ಮೂಡನ್ನು ತರ್ತವೆ. ಆವಾಗ ಆ ಮೂಡ್ನಲ್ಲಿ ಕೇಳಿದ್ದರೆ ಒಂದು 5 ನಿಮಿಷ ಕೇಳಿದ್ದರೂ ಮನಸ್ಸಿಗೆ ಚೆನ್ನಾಗಿ ಹತ್ತುತ್ತೆ. ಅದನ್ನು ಮೊದಲನೇ ದಿವಸ ಹೇಳ್ತೀನಿ. ಪ್ರತಿ ದಿವಸ ಯಾವುದೇ 1-2 ಶ್ಲೋಕ ಹೇಳಿ ಮುಂದುವರಿಯುತ್ತೇನೆ. ಈ ಇಂಟರ್ನೆಟ್ ಹೋಗ್ತಾನೇ ಇದೆ ನೋಡಿ, ಇದು ಮತ್ತೆ ಆಯಿತು. ಗಣಪತಿ ಮಂಗಳಾಚರಣ ಶ್ಲೋಕಗಳು 1 ಪೇಜಿ ಇವೆ ಶ್ಲೋಕಗಳು. ಹೇಳ್ತೀನಿ ನೋಡಿ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ವಾಗೀಶಾದ್ಯಾಃ ಸುಮನಸಃ ಸರ್ವಾರ್ಥಾನಾಮುಪಕ್ರಮೆ ಯನ್ನತ್ವಾ ಕೃತಕೃತ್ಯಾ ಸ್ಯುಃ ತಂ ನಮಾಮಿ ಗಜಾನನಂ. ವಿನಾಯಕನದು ವಿಶೇಷ, ಯಾವುದೇ ಶುರುವಾಗುವಕ್ಕೆ ಮುಂಚೆ ಅವರನ್ನು ಶುರು ಮಾಡಬೇಕು. ಮಿಕ್ಕದು ಯಾವುದು ಶುರು ಮಾಡಬೇಕಂದ್ರೆ ಮುಹೂರ್ತ ನೋಡಬೇಕು, ಇನ್ನೇನು ನೋಡಬೇಕು ಅಲ್ಲವೇ? ಮುಹೂರ್ತ ನೋಡಬೇಕು. ಒಳ್ಳೆಯ ಕರ್ಮದಿಂದ ಮಂಗಳ ಮಾಡಿ ಮಿಕ್ಕದು ಮಂಗಳ ಕಾರ್ಯ ಮಾಡಿ ಮಿಕ್ಕ ಕಾರ್ಯ ಮಾಡಬೇಕು. ಮಂಗಳಕ್ಕೆ ಏನು ಮಂಗಳ ಕಾರ್ಯವೇ ಶುರು ಮಾಡುವುದಕ್ಕೆ ಮತ್ತೇನು ಮಾಡಬೇಕು? ಮಂಗಳ ಕಾರ್ಯಕ್ಕೆ ಬೇರೆದೇನು ಬೇಡ, ಏಕೆ? ಅದು ಸಹಜವಾಗಿ ಮಂಗಳವೇ. ಹಾಗೆ ವಿನಾಯಕ ಸಹಜ ಮಂಗಳ. ಅದರಿಂದ ಅವರನ್ನು ಶುರು ಮಾಡುವುದಕ್ಕೆ ಇನ್ನೊಂದು ಮುಹೂರ್ತ, ಇನ್ನೊಂದು ಮಂಗಳ ದೇವತೆ ಬೇಡ ಅಲ್ಲವೇ? ಅವನೇ ಡೈರೆಕ್ಟ್. ಅದಕ್ಕೋಸ್ಕರ ಈ ಶ್ಲೋಕ ಹೇಳ್ತದೆ ನೋಡಿ, ಯಾವುದೇ ಶುರು ಮಾಡುವಾಗ ವಾಗೀಶಾದ್ಯಾಃ ಸುಮನಸ. ಬ್ರಹ್ಮದೇವ ಮೊದಲಿನಿಂದ ಯಾರೇ ದೇವರಾಗಲಿ ಯಾವುದೇ ಶುರು ಮಾಡಬೇಕಾದರೆ ಮೊದಲು ಗಣಪತಿಯನ್ನು ಸ್ಮರಿಸಿಕೊಂಡು ಪೂಜಿಸಿ ಏನಾದರೂ ಮಾಡಬಹುದು. ಅಂದರೆ ಸರ್ವ ಕಾರ್ಯಗಳಿಗೆ ಶುಭವನ್ನು ಮಾಡುವವನು ಗಣಪತಿ. ಯಮ್ನತ್ವಾ ಕೃತಕೃತ್ಯಾ ಸ್ಯುಃ ತಂ ನಮಾಮಿ ಗಜಾನನಂ. ಇಕ ಗುರುವಂದನ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುಸ್ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಖಂಡಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಮೊದಲು ಗಣಪತಿ ನಮಸ್ಕಾರ, ನಂತರ ಗುರು ನಮಸ್ಕಾರ, ನಂತರ ಸರಸ್ವತಿ ನಮಸ್ಕಾರ. ಪೂರ್ವಕಾಲದಲ್ಲಿ ಎಲ್ಲ ದೇವರಿಗೆ ನಮಸ್ಕಾರ ಮಾಡಿ ಎಲ್ಲರಿಗೆ ನಮಸ್ಕಾರ ಮಾಡಬೇಕಂದ್ರೆ ಮೊದಲು ಕೆಲಸ ನಿಧಾನವಾಗಿ ಮಾಡುತ್ತಿದ್ದರು. ಯಾವುದೂ ಅರ್ಜೆಂಟ್ ಇಲ್ಲ. ಈ ಕಾಲದಲ್ಲಿ ಎಲ್ಲ ಬೇಗ ಅಂದರೆ ಯಾವುದೂ ನಡೆಯಲ್ಲ. ಮೊದಲು ಮಾಡುವಾಗ ಮನಸ್ಸು ಸಮಾಧಾನವಾಗಿರುವುದೇ ಈ ಎಲ್ಲ ಕೆಲಸಗಳ ಮೂಲ. ಅದಕ್ಕೋಸ್ಕರ ಅರ್ಜೆಂಟ್ ಇಟ್ಕೊಳ್ಳಲ್ಲ. 1 ಅಲ್ಲ, ಅವರು 2 ಗಂಟೆಗಳು ಮಾಡುತ್ತಿದ್ದರು ಕಾರ್ಯಕ್ರಮ. 2-3 ಗಂಟೆ ನಿಧಾನವಾಗಿ. ಈಗ ನೋಡಿ, ಸರಸ್ವತಿ ದೋರ್ಭಿರ್ಯುಕ್ತ ಚತುರ್ಭಿಸ್ಫಟಿಕಮಣಿಮಯೀಂ ಅಕ್ಷಮಾಲಾಂ ದಧಾನ ಹಸ್ತೇನೈಕೇನ ಪದ್ಮಂ. ಒಂದು ಕೈಯಲ್ಲಿ 4 ಕೈಗಳಿವೆ ಅಂತೆ ಸರಸ್ವತಿ ದೇವಿಗೆ. ಚತುರ್ಭಿಃ ದೋರ್ಭಿರ್ಯುಕ್ತ ಚತುರ್ಭಿಸ್ಫಟಿಕಮಣಿಮಯೀಂ. ಸ್ಫಟಿಕಮಣಿಯಿಂದ ಅಕ್ಷಮಾಲ. ಅಕ್ಷಮಾಲ ಅಂದರೆ ಜಪಮಾಲ, ಅಕ್ಷ ಅಂದರೆ ಮಣಿಮಾಲಾಕ್ಕೆ ಅಕ್ಷಮಾಲ ಹೇಳ್ತೀವಿ ಅಷ್ಟೇ. ರುದ್ರನ ಅಕ್ಷ ಹೇಳ್ತಾರಲ್ಲ, ಅದು ರುದ್ರ ಅಕ್ಷ, ಇದೇನೋ ಸ್ಫಟಿಕಾಕ್ಷ ಅಷ್ಟೇ. ಅಕ್ಷ ಅಂದರೆ ಮಣಿ. ಸೊ ಸ್ಫಟಿಕ ಮಣಿಮಯೀಂ ಅಕ್ಷಮಾಲಾಂ ದಧಾನ
ಒಂದು ಕೈಯಲ್ಲಿ ಸ್ಫಟಿಕ ಮಣಿಮಾಲ ಇಟ್ಕೊಂಡ್ರು. ಹಸ್ತೆ ನೈಕೇನ ಪದ್ಮಂ ಸಿತಮಪಿ ಚ ಶುಕಂ, ಇನ್ನೊಂದಿನಲ್ಲಿ ಸಿತ ಪದ್ಮ ಅಂದ್ರೇನು, ಬಿಳಿ ಕಮಲ, ತಾವರೆ, ಬಿಳಿ ತಾವರೆ ಇನ್ನೊಂದು ಕೈಯಲ್ಲಿ, 2 ಕೈಗಳಾಯಿತು. ಶುಕಂಚ ಪುಸ್ತಕಂ ಶುಕಂ, ಇನ್ನೊಂದು ಕೈಯಲ್ಲಿ ಶುಕ. ಶುಕ ಅಂದರೆ ಗಿಣಿ. ದೇವತ ಕೈಯಲ್ಲಿ ಗಿಣಿ ಇಟ್ಕೊಳ್ತಾರೆ ನೋಡಿ, ಗೀ ಹಿಡ್ಕೊಳ್ತಾರೆ. ನಮ್ಮ ದೇವರು ಪ್ರಕೃತಿಯಲ್ಲಿರುವ ಎಲ್ಲವೂ ತಾವೇ. ಅಂದರೆ ನಮ್ಮ ಪದಾರ್ಥಗಳಿಗೆ, ಪ್ರತಿಯೊಂದು ಸ್ಥೂಲ ಪದಾರ್ಥಕ್ಕೆ ಒಂದು ಸೂಕ್ಷ್ಮವಾದ ಉತ್ತಮ ಗುಣ ಇರುತ್ತದೆ ಗೊತ್ತಾ. ಪ್ರಪಂಚವೇ ಭಗವಂತನ ಸೃಷ್ಟಿ ಹಾಗೆ ಇದೆ. ಏನದು? ಪ್ರತೀಕಾತ್ಮಕ, ಸಿಂಬಾಲಿಕ್ ಇದೆ. ಅದರಿಂದ ಪ್ರತಿ ವಸ್ತುವಿಗೆ ಒಂದು ನಿಗೂಢ ಅರ್ಥ ಇರುತ್ತದೆ. ಮೇಲೆ ನೋಟಕ್ಕೆ ಕಂಡು ಬರುವುದು ಒಂದು, ಅದರ ಪುಸ್ತಕ ಅಂದರೆ ಅರ್ಥವೇನು? ಜ್ಞಾನ ಎಂದರ್ಥ ಅಲ್ಲವೇ? ಕುರ್ಚಿ ಅಂದರೇನು? ಉನ್ನತ ಆಸನ ಎಂದರ್ಥ ನೋಡಿ. ಅದು ಸ್ಥೂಲ ವಸ್ತುವಿಗೆ ಒಂದು ಭಾವನಾತ್ಮಕ ಅರ್ಥ ಇರುತ್ತದೆ, ಭಾವನಾತ್ಮಕ ಅರ್ಥ. ಅದರಿಂದ ಭಗವಂತನ ಸೃಷ್ಟಿಯಲ್ಲೇ ಪ್ರತಿಯೊಂದು ಕಡೆ ಅರ್ಥ ಇದೆ. ಬೆಳಕು, ದೀಪ ಅಂದರೆ ಅರ್ಥವೇನು? ಅದು ಜ್ಞಾನ ಎಂದರ್ಥ. ಹಾಗೆ ನಮಗೆ ಪ್ರತಿಯೊಂದು ಪಶು ಪಕ್ಷಾದಿಗಳು, ಮರ ಗಿಡಗಳು, ಬೆಟ್ಟಗಳು ಎಲ್ಲಕ್ಕೆ ಒಂದು ಅರ್ಥ. ಬೆಟ್ಟ ನೋಡಿದ್ದರೆ ಏನನಿಸುತ್ತದೆ? ಒಂದು ದೊಡ್ಡದು, ವ್ಯಾಪಕ ಅನಿಸುತ್ತದೆ, ವ್ಯಾಪಕ ಅಥವಾ ಉನ್ನತ ಅನಿಸುತ್ತದೆ, ಉಚ್ಚ, ಮೇಲೆನದು ಒಂದು ಮೇಲೆ ಮಟ್ಟದ್ದು ಅಂದರೆ ಬೆಟ್ಟ. ಕೆಳಗೆ ಇದೆ ಅಂದರೆ ಏನಿಸ್ರು? ಗುಂಡಿ ತೋರಿಸ್ತೀವಿ ನಾವು. ಗುಂಡಿ ಅಂದರೆ ಏನು? ಎಲ್ಲಕ್ಕಿಂತ ಕೆಳಮಟ್ಟದ್ದು ಅನ್ನು. ಮಾನಸಿಕ ಭಾವನೆಗಳನ್ನು ಹೇಳುವುದಕ್ಕೆ ಸ್ಥೂಲ ಪದಾರ್ಥಗಳನ್ನು ಬಳಸ್ತೀವಿ. ಅಂದರೆ ಈ ಸಾಹಿತ್ಯ ನೋಡಬೇಕಂದ್ರೆ ಇದು ಪ್ರತೀಕಾತ್ಮಕ ಅರ್ಥಗಳನ್ನು ನೋಡಬೇಕು. ಅದೇ ಒಂದು ಸ್ವಾರಸ್ಯ ಈ ಸಾಹಿತ್ಯದಲ್ಲಿ. ಹಸ್ತೆ ನೈಕೇನ ಪದ್ಮಂ ಸಿತಮಪಿ ಚ, ಸಿತಂ ಪದ್ಮಂ, ಸಿತಂ ಅಂದರೆ ವೈಟ್, ಬಿಳಿ ಪದ್ಮವನ್ನು ಹಿಡ್ಕೊಳ್ತಾರೆ 3ನೆಯ ಕೈಯಲ್ಲಿ. 4ನೆಯ ಕೈಯಲ್ಲಿ 4ನೇ ಅಲ್ಲ, 2 ಪದ್ಮ, 3ನೆಯ ಕೈ ಶುಕ, 4ನೆಯದು ಪುಸ್ತಕ. ಶುಕ ಅಂದರೆ ಗಿಣಿ, 4ನೆಯದು ಪುಸ್ತಕ. ಹೀಗೆ 4 ಕೈಗಳಲ್ಲಿ 4 ಹಿಡ್ಕೊಂಡು ಕುಳಿತಿದ್ದಾರೆ. ಅಪರೇಣ ಭಾಸ ಕುಂದೇಂದುಷ, ಈಗ ಅವರು ಕಾಂತಿ ಹೇಗಿದೆ? ಮುಖ ಕಾಂತಿ, ಕಾಂತಿ ಅಂದರೆ ಒಂದು ಬೆಳಕು, ಒಂದು ತೇಜಸ್ಸು ಹೇಗಿರುತ್ತದೆ? ಕುಂದ ಇಂದು ಶಂಖ ಸ್ಫಟಿಕ ಮಣಿ ನಿಭಾ. ಕುಂದ ಒಂದು ಪುಷ್ಪ, ಕುಂದ ಪುಷ್ಪ ಬಿಳಿಯಾಗಿರುತ್ತದೆ. ಇಂದು ಅಂದರೆ ಚಂದ್ರ. ಕುಂದ ಇಂದು. ಜನರು ಕೆಲವೊಮ್ಮೆ ವರ್ಣನ ಮಾಡುವಾಗ ಒಂದು ವಸ್ತು ಸಾಕಾಗದಿದ್ದರೆ 3, 4, 5 ಹಾಕಿಬಿಡ್ತಾರೆ. ಅಂದರೆ ಅಷ್ಟು ಬಿಳಿಯಾಗಿದೆ ಎಂದು ತೋರಿಸಲು. ಬಿಳಿ ಎಂದು ಹೇಳಬೇಕಂದರೆ 2, 3, 4 ಉದಾಹರಣೆಗಳನ್ನು ಕೊಡ್ತಾರೆ. ಅದರಿಂದ ಕುಂದ ಇಂದು ಶಂಖ ಸ್ಫಟಿಕ ಮಣಿನಿಭ, ಕುಂದ ಆಗಿದೆ, ಕುಂದ ಪುಷ್ಪ. ಕುಂದ ನೀವು ಕನ್ನಡದಲ್ಲಿ ಏನು ಹೇಳ್ತಾರೋ ಗೊತ್ತಿಲ್ಲ ನನಗೆ. ಇಂದು ಅಂದರೆ ಚಂದ್ರ. ಶಂಖನ ಹೇಗಿರುತ್ತೆ ನೋಡಿ, ಬಿಳಿ ಶಂಖ. ಇತ್ತೀಚೆಗೆ ನಾನು ನೋಡಿದೆ, ಯಾರೋ ಮನೆಗೆ ಮೊನ್ನೆ ಹೈದರಾಬಾದ್ನಲ್ಲಿ ಅವ್ರ ಮನೆಯಲ್ಲಿ ಕೆಂಪು ಶಂಖ ಇದೆ. ಅಯ್ಯೋ, ಕೆಂಪು ಟೋಟಲ್ಲಿ ಕೆಂಪಂದು ಈಗ ಈ ಬಣ್ಣ, ಕೆಂಪು ಅಲ್ಲ, ಈ ಬಣ್ಣದ ಶಂಖ. ಅಯ್ಯೋ ಇದೇನು, ನಾನು ಆಶ್ಚರ್ಯ ಹೋದೆ. ನಾನು ಕೇಳಿದ್ದೀನಿ, ಇದು ಅದೇನೋ ಟೆರ್ರಕೋಟ ಅವರು ಮಾಡ್ತಾರೆ ನೋಡಿ, ಆ ಟೆರ್ರಕೋಟದಿಂದ ಬಗೆ ಬಗೆ ಪಾತ್ರಗಳು, ಆ ಟೆರ್ರಕೋಟ ಪಾತ್ರಗಳಿಂದ ಈ ಶಂಖನ್ನು ಮಾಡಿದ್ದರು. ಇದು ನಾವು ಬಾರಿಸಬಹುದು, ಶಬ್ದನೂ ಬರುತ್ತದೆ. ಸ್ವಾಮೀಜಿನಲ್ಲಿ ಬಾರಿಸಿ ತೋರಿಸಿದ ಎಕ್ಸಾಕ್ಟ್ಲಿ ಶಂಖನ ಶಬ್ದ ಬರುತ್ತದೆ. ಅಯ್ಯೋ, ಇದು ನಾನು ಮೊದಲನೇ ಸಲ ನೋಡಿದೆ. ಇಲ್ಲದಿದ್ದರೆ ಶಂಖ ಯಾವಾಗಲೂ ಬಿಳಿ, ಶಂಖ ಅಂದರೆ ಬಿಳಿ. ಅದರಿಂದ ಭಾಸ ಕಾಂತಿ ಹೇಗಿರುತ್ತದೆ? ಕುಂದೆ ಎಂದು ಶಂಖ ಸ್ಫಟಿಕ ಮಣಿ ನಿಭ ಭಾಸಮಾನ ಸಮಾನ. ಭಾಷೆಯಲ್ಲಿ 2 ಅಲಂಕಾರಗಳಿರುತ್ತವೆ. ಅದು ಮುಂದೆ ಹೇಳ್ತೀನಿ, ಮಂಗಳಾಚರಣ ಆಗಲಿ, ಮುಂದೆ ಹೇಳ್ತೀನಿ. ಸ್ವಲ್ಪ ಸಾಹಿತ್ಯ ಏನು, ರಾಮಾಯಣ ಏನು, ಸಾಹಿತ್ಯಕ ಉದ್ದೇಶವೇನು. ಸಾಹಿತ್ಯವೂ ಒಂದು ಪ್ರಕ್ರಿಯೆ. ಅದು ಮನುಷ್ಯನನ್ನು ಶುದ್ಧಗೊಳಿಸಲು, ಸಂಸ್ಕಾರಗೊಳಿಸಲು ಅತ್ಯುತ್ತಮವಾದ ಸಾಹಿತ್ಯ ಬೇರೆ ಎಲ್ಲಿಯೂ ಇಲ್ಲ. ನಮ್ಮ ಭಾರತ ದೇಶದಲ್ಲಿ, ನಮ್ಮ ಸಂಸ್ಕೃತಿಯಲ್ಲೇ ಇದೆ ಅದ್ಭುತವಾದ ಸಾಹಿತ್ಯ. ಪುರಾಣಗಳು, ರಾಮಾಯಣ, ಮಹಾಭಾಗವತ ಇವೆಲ್ಲ ಅದ್ಭುತ ಸಾಹಿತ್ಯಗಳು. ಭಾಸಮಾನ ಅಸಮಾನ, ಹೀಗೆ ಉಜ್ವಲ ಕಾಂತಿಯಿಂದ ಹೊಳೆಯುತ್ತಾ ಇದ್ದಾಳೆ ಸರಸ್ವತಿ ದೇವಿ. ಅಸಮಾನವಾದ ಕಾಂತಿ, ಇಂಥ ಕಾಂತಿ ಎಲ್ಲಿಯೂ ಇಲ್ಲ, ಯಾರಿಗೂ ಇಲ್ಲ. ಸಮಾನ
ಸಾಮೇ ವಾಗ್ದೇವತೆಯಂ ನಿವಸತು ವದನೆ. ಅಂಥ ವಾಗ್ದೇವಿ ಸರಸ್ವತಿ ನನ್ನ ಬಾಯಿಯಲ್ಲಿ ನಿಂತುಕೊಂಡು ನನ್ನಿಂದ ಈ ರಾಮಾಯಣ ಹೇಳಿಸಲಿ ಎಂದು ಸಾಮೇ ವಾಗ್ದೇವತೆಯಂ ನಿವಸತು ವದನೆ ಸರ್ವದಾ ಸುಪ್ರಸನ್ನ. ಪ್ರಸನ್ನವಾಗಿರಲಿ. ಕೋಪ ಮಾಡಿದ್ದರೆ ಒಳ್ಳೆಯ ಮಾತುಗಳು ಬರಲ್ಲ. ಅವಳು ಪ್ರಸನ್ನವಾಗಿದ್ದರೆ ಒಳ್ಳೆಯ ಮಾತು ಬರುತ್ತದೆ, ಇಲ್ಲದಿದ್ದರೆ ಒಳ್ಳೆಯ ಮಾತು ಪ್ರಸನ್ನ ಅಂದರೆ ಸಂತೋಷದಿಂದ ಇರಬೇಕು, ಕೋಪದಿಂದ ಅಲ್ಲ. ಈಗ ವಾಲ್ಮೀಕಿ ನಮಸ್ಕಾರ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ. ವಾಲ್ಮೀಕಿ ಶೋಭಾ ಎಷ್ಟಿದೆ. ಕೂಜಂತಂ ರಾಮ ರಾಮೇತಿ, ಎಂದಿಗೂ ಅವರು ಕೂಗುತ್ತಾ ಇರುತ್ತಾನೆ ವಾಲ್ಮೀಕಿ. ಎಂಥವನು ವಾಲ್ಮೀಕಿ ಅಂದರೆ ವಾಲ್ಮೀಕಿ ಒಂದು ಕೋಕಿಲ ಅಂತೆ. ವಾಲ್ಮೀಕಿನಿ ಕೋಕಿಲ ಜೊತೆಗೆ ಹೋಲಿಸ್ತಾ ಇದ್ದಾರೆ. ಕೋಕಿಲ ಈ ಕಾಲದಲ್ಲೇ ಈಗ ನೋಡಿ, ಈ ಚೈತ್ರ ಮಾಸ ಶುರುವಾಯಿತು, ಇತ್ತೀಚೆಗೆ ನೀವು ಕೇಳುತ್ತಿರಬಹುದು. ಕೋಗಿಲ ಕೂಗುತ್ತಾ ಇರುತ್ತದೆ. ಹಾಗೆ ವಾಲ್ಮೀಕಿ ಕೋಗಿಲ ಆಗಿಬಿಟ್ಟ. ಆ ಕೋಗಿಲ ಆಗಿಬಿಟ್ಟು ಏನು ಕೂಗುತ್ತಾನೆ? ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ. ರಾಮ 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 ಎಂದು ಮಧುರವಾಗಿ ಕೂಗುತ್ತಾನೆ. ಕೋಗಿಲ ಎಷ್ಟು ಮಧುರವಾಗಿ ಕೂಗುತ್ತದೋ ಅವರಿಗೆ ವಾಲ್ಮೀಕಿಗೆ ರಾಮನಾಮ ಅಂದರೆ, ರಾಮಕಥಾ ಅಂದರೆ ಎಷ್ಟು ಮಧುರ ಅಂದರೆ, ರಾಮ ಎಂದು ದೂರದಿಂದ ಕೇಳಿಸಿದರೆ ಸಾಕು, ತನ್ನನ್ನು ತಾನೇ ಮರ್ತ ಹೋಗ್ತಾನೆ ವಾಲ್ಮೀಕಿ. ಅಂಥ ಋಷಿ, ಅಂಥ ಭಕ್ತ. ಆದ್ದರಿಂದ ನೋಡಿ, ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ. ಎಲ್ಲಿ ಕೂಗುತ್ತಾನೆ? ನಮ್ಮ ಕೋಗಿಲೆ ಯಾವುದೋ ಒಂದು ಮರ ಹತ್ತಿ ಕೂಗುತ್ತಾಳಲ್ಲ, ಇವನು ಈ ವಾಲ್ಮೀಕಿ ಯಾವ ಮರ ಹತ್ತುತ್ತಾನೆ ಅಂದರೆ ಕವಿತಾ ಮರ, ಕಾವ್ಯ ಮರ ಅಂದರೆ ರಾಮಾಯಣ ಎಂಬ ಮರ ಹತ್ತಿ ಅದಕ್ಕೆ ಒಂದು ಕೊಂಬೆ ಇದೆ, ಆ ಕೊಂಬೆ ಮೇಲೆ ಕೂತ್ಕೊಂಡು ಕೂಗುತ್ತಾನೆ, ರಾಮ 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 ಎಂದು ಕೂಗುತ್ತಾನೆ. ಸೊ ಆರುಹ್ಯ ಕವಿತಾ ಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ. ಆ ವಾಲ್ಮೀಕಿ ಕೋಗಿಲೆಗೆ ನನ್ನ ನಮಸ್ಕಾರ. ಯಪ್ಪಿಬನ್ ಸತತಂ ರಾಕರು ರಾಮಚರಿತಾಮೃತ ಸಾಗರಂ. ಇವರು ರಾಮಚರಿತ್ರ ಎಂಬ ಅಮೃತ ಸಾಗರ ಅಂತೆ. ರಾಮಚರಿತ್ರ ಅಂದರೆ ರಾಮಕಥಾ ಎಷ್ಟು ಅಮೃತ ತುಲ್ಯವಾಗಿದೆ. ಸಾಮಾನ್ಯವಾಗಿ ಒಳ್ಳೆಯದಂದರೆ ಸ್ವಲ್ಪನೇ ಇರುತ್ತದೆ, ಕೆಟ್ಟದು ಹೆಚ್ಚಿರುತ್ತದೆ ಅಲ್ಲವೇ? ಅಮೃತ ಎಲ್ಲಿಯಾದರೂ ಸಿಕ್ಕಿದ್ದರೆ ಎಷ್ಟು ಸಿಗ್ತದೆ? ಇಷ್ಟೇ. ಜೇನುತುಪ್ಪ ಅಂದರೆ ಇಷ್ಟೇ ಸಿಗ್ತದೆ. ಎಲ್ಲಿಯಾದರೂ ಕ್ವಿಂಟಾಲ್ ಗ್ಯಾಲನ್ಸ್ ಆಫ್ ಟ್ರಕ್ಗಳಲ್ಲಿ ಎಲ್ಲಿಯಾದರೂ ಜೇನುತುಪ್ಪ ನೋಡಿದ್ದೀರಾ? ಟ್ರಕ್ಗಳಲ್ಲಿ ಶಿಪ್ ಲೋಡ್ ಆಫ್ ಜೇನುತುಪ್ಪ ಎಲ್ಲಿಯೇ ಇರುವುದಿಲ್ಲ. ಏಕೆ? ಜೇನುತುಪ್ಪ ಸ್ವಲ್ಪ ದೊಡ್ಡದಂದರೆ ಬಾಟಲ್ ಅಷ್ಟು. ಈ ಕಾಲದಲ್ಲಿ ಅಷ್ಟೇ, ಆ ದೊಡ್ಡ ಬಾಟಲ್ ಅಂದರೆ 1 ಬಾಟಲ್ಗಿಂತ ಹೆಚ್ಚು ಸಿಕ್ಕುವುದೇ ಕಷ್ಟ. ಅಮೃತವು ಸಾಗರವಾಗಿರುತ್ತದೆ. ಇಲ್ಲಿ ಸಾಗರ ಇದೆ. ರಾಮಚಂದ್ರನ ಕಥಾ ಒಂದು ಸಾಗರಷ್ಟು ಅಮೃತವಾಗಿ, ಅದು ಅಮೃತವೂ ಇದೆ, ಸಾಗರ ಇದೆ. ಕ್ವಾಲಿಟೇಟಿವ್ಲಿ ಅಮೃತ, ಕ್ವಾಂಟಿಟೇಟಿವ್ಲಿ ಸಮುದ್ರ. ಕ್ವಾಲಿಟಿ ಕ್ವಾಂಟಿಟಿ ಎರಡು ಸೇರಿಕೊಳ್ಳುವುದು ಎಲ್ಲಿಯಾದರೂ ನೋಡಿದ್ದೀರಾ? ಅದು ರಾಮನಾಮದಲ್ಲೇ ಇದೆ. ಕ್ವಾಲಿಟಿ ಅತ್ಯಂತ ಉತ್ತಮ ಗುಣವತ್ತ ಇದೆ. ಈಗ ದೊಡ್ಡದು ಸಮುದ್ರ ಇದೆ. ಈಗ ನೀವು ಅದು ನೋಡಿಬಿಟ್ರೆ ಈಗ ಪ್ರಪಂಚದಲ್ಲಿ ಯಾವುದೂ ಬೇಡ. ಆದ್ದರಿಂದ ಕೂಜನ್ ಯಪ್ಪಿಬನ್ ಸತತಂ ರಾಮಚರಿತಾಮೃತ ಸಾಗರಂ. ರಾಮಚರಿತ್ರ ಎಂಬ ಸಮುದ್ರವನ್ನು ಕುಡಿಯುತ್ತಲೇ ಇದ್ದಾನೆ. ಯಾವಾಗ? ಸತತಂ. ಅವರು ಬೆಳಗ್ಗೆ ಎದ್ದ ತಕ್ಷಣದಿಂದ ರಾತ್ರಿವರೆಗೂ ಕುಡಿಯುತ್ತಲೇ ಇರುತ್ತಾನೆ. ಹೇಗೆ? ಒಂದು ಮೇಕೆ ನೋಡಿದ್ದೀರಾ? ಇಡೀ ದಿವಸ ಮೇಯ್ತಾನೇ ಇರ್ತದೆ. ನಿಮ್ಗೆ ಅನಿಸಬಹುದು ಅದಕ್ಕೆ ಪಾಪ ಬಾಯಿ ನೋವು ಆಗಲ್ಲವ ಅವರಿಗೆ. ಬಾಯಿ ನಾವು ಅಗಿದು ನೋಡಿ, ನೀವು ಒಂದು ಸಲ ಗೊತ್ತಾಗ್ತದೆ. ಒಂದು ಅರ್ಧ ಗಂಟೆ ಆಗಿ ಮತ್ತೆ ಬಾಯಿ ಸಾಕನ್ನಿಸ್ತದೆ, ಅಗಿಯೋದು ಬೇಡ ಅನಿಸ್ತದೆ, ಬಾಯಿಗೆ ನೋವು ಆಗುತ್ತದೆ. ಮೇಕೆಗೆ ನೋವೇ ಅಗಿಯುತ್ತಾನೆ ಇರುತ್ತದೆ ಅಲ್ಲ? ಹಾಗೆ ಇವರು ಕುಡಿಯುತ್ತಾನೇ ಇದ್ದಾನೆ. ಏಕೆ? ಆ ಅಮೃತ ಅಂಥದ್ದು. ಯಪ್ಪಿಬನ್ ಸತತಂ ರಾಮಚರಿತಾಮೃತ ಸಾಗರಂ ಅತೃಪ್ತಸ್ಥಂ ಮುನಿಂ ವಂದೇ. ಈ ಮುನಿ ರಾಮಚರಿತ್ರನು ಕುಡಿಯುತ್ತಾ ಇದ್ದರೂ ತೃಪ್ತಿ ಆಗಲಿಲ್ಲ. ತೃಪ್ತಿ ಅಂದರೆ ಸಾಕು ಅನಿಸುತ್ತಾ ಇಲ್ಲ. ಏಕೆ? ಅದು ಪ್ರತಿ ಕ್ಷಣಂ ವರ್ಧಮಾನಂ. ನಾರದ ಭಕ್ತಿ ಸೂತ್ರದಲ್ಲಿ ಇದು ಬೇರೆನಾ? ನಾರದ ಹೇಳ್ತಾನೆ, ಇನ್ನೊಂದು ಮೈಕ್ ಬಿಡಿ. ಸೊ ನಾರದ ಹೇಳ್ತಾನೆ, ಪ್ರತಿಕ್ಷಣಂ ವರ್ಧಮಾನಂ. ಭಕ್ತಿ ಹೇಗಿರುತ್ತದೆ ಅಂದರೆ, ಅದು ಭಕ್ತಿ ಅಂದರೆ ಅದು ಪ್ರೇಮ. ನಮಗೆ ಪ್ರೇಮ ಎಂಬುದು
ಮೊದಲನೇ ಸಲ ಲೌಕಿಕರ ಪ್ರೇಮ ನೋಡಿ, ಮೊದಲನೇ ದಿವಸ ಪ್ರೇಮ ಎಷ್ಟಿರುತ್ತದೋ ಮುಂದಿನ ದಿವಸ ಅಷ್ಟಿರಲ್ಲ, ಅದು ಕಮ್ಮಿ ಆಗ್ತದೆ. ಇನ್ನೂ ಹೆಚ್ಚು ದಿವಸ ಕಮ್ಮಿ, ಇನ್ನೂ ಕಮ್ಮಿ, ಇನ್ನೂ ಕಮ್ಮಿ, ಕಮ್ಮಿ ಆಗುತ್ತಾ ಆಗುತ್ತಾ ಕೊನೆಗೆ ಡಲ್ ಆಗಿಬಿಡ್ತದೆ. ಆದರೆ ಈ ಆನಂದ ಹಾಗಲ್ಲ. ಈ ಅಮೃತ ಪ್ರತಿಕ್ಷಣಂ ವರ್ಧಮಾನಂ. ನಿಜವಾದ ಪ್ರೇಮಕ್ಕೆ ಆಧುನಿಕರು ತಿಳ್ಕೊಂಡಿರುವ ಪ್ರೇಮಕ್ಕಿದು ವ್ಯತ್ಯಾಸ. ಲೌಕಿಕರ ಪ್ರೇಮ ಅಂದರೆ ಆ ಸಿನಿಮಾದಲ್ಲಿ ನೋಡಿದ ನಿರಂತರವಾಗಿರುತ್ತದೆ, ಯಾರಿಗಿರೋದಿಲ್ಲ. ಏಕೆ? ಅದಕ್ಕೆ ನಿಜವಾದ ಒಂದು ಹೃದಯ ಬೇಕು, ಪ್ರೇಮಿಸತಕ್ಕ ಹೃದಯ ಬೇಕು. ಹೃದಯಕ್ಕೆ ಒಂದು ಅಂಥ ಪ್ರೇಮಿಸತಕ್ಕ ಹೃದಯವಾಗಬೇಕಂದ್ರೆ ಅದಕ್ಕೆ ತಪಸ್ಸು ಬೇಕು. ತಪಸ್ಸು ಏಕೆ ಅಂದರೆ ಇಂದ್ರಿಯ ನಿಗ್ರಹ ಬೇಕು, ಮನೋನಿಗ್ರಹ ಬೇಕು, ಮನಸ್ಸು ಶುದ್ಧವಾಗಬೇಕು. ಆ ಶುದ್ಧಿಯನ್ನು ನಿರಂತರವಾಗಿ ಮೇಂಟೈನ್ ಮಾಡುವುದು ಬೇಕು. ಅಷ್ಟು ಶುದ್ಧಿ ಮೇಂಟೈನ್ ಮಾಡುವುದು ಈಸಿ ಅಲ್ಲ. ನಿರಂತರ ನಿಸ್ವಾರ್ಥ ನಿರಭಿಮಾನವಾದ ಪ್ರೇಮ, ಎಲ್ಲಿ ನಿಸ್ವಾರ್ಥವೂ ನಿರಭಿಮಾನ ಇರುತ್ತದೋ ಅಲ್ಲೇ ಅಂಥ ಪ್ರೇಮ ಇರುತ್ತದೆ. ಜನರು ಅದಕ್ಕೆ ಬೇಕಾಗಿರುವ ಯೋಗ್ಯತೆ ನೋಡಲ್ಲ, ಪ್ರೇಮ ಎಂದು ಮಾತಾಡಿಬಿಡ್ತಾರೆ. ಸಿನಿಮಾ ನೋಡಿಬಿಟ್ರೆ ಇದೆಲ್ಲ ಭ್ರಮ. ಈ ಸಿನಿಮಾಗಳು ಜನರಿಗೆ ಒಂದು ಪ್ರೇಮದ ಭ್ರಮ ಮಾಡಿಬಿಟ್ಟಿದೆ, ಮೋಸ ಮಾಡ್ತಾ ಇದೆ. ನಮ್ಮ ಶಾಸ್ತ್ರಗಳು ನಿಜವಾದ ಪ್ರೇಮಕ್ಕೆ ಎಷ್ಟು ತ್ಯಾಗ ಬೇಕು, 1 ನಿಮಿಷ ಪ್ರೇಮಕ್ಕೆ 1 ಯುಗ ತ್ಯಾಗ ಬೇಕು, ಗೊತ್ತಾ? 1 ಹನಿ ಪ್ರೇಮಕ್ಕೆ 1 ಸಮುದ್ರ ಅಷ್ಟು ತ್ಯಾಗ ಬೇಕು. ಆವಾಗ ಆ 1 ಹನಿ ಆದರೆ ಸಿಗ್ತದೆ. ಅದು ಸಾಮಾನ್ಯವಲ್ಲ. ಜನರಿಗೆ ಇಂದ್ರಿಯ ನಿಗ್ರಹ ಬೇಕು, ಮನೋನಿಗ್ರಹ ಬೇಕು, ನಾನು ನನ್ನದು ಅಭಿಮಾನ ಬಿಡಬೇಕು, ತ್ಯಾಗ ಬೇಕು. ಮನಸ್ಸು ಅಷ್ಟು ಶುದ್ಧವಾಗಿ ನಿರ್ಮಲವಾಗಿದ್ದರೆ ಆ ನಿರ್ಮಲ ಹೃದಯದಲ್ಲಿ ಪ್ರೇಮ ಹುಟ್ಟುತ್ತದೆ. ಪ್ರೇಮ ಅನ್ನುವುದು ನಮ್ಮ ಮನಸ್ಸಿನಲ್ಲಿ ಆವೇಶವಾಗಿ ಬರುವುದಿಲ್ಲ, ಅದು ನಮ್ಮ ಹೃದಯದ ಜಾಗರಣ. ಆತ್ಮ ತಾನೇ ಜಾಗೃತವಾಗುತ್ತದೆ. ಆ ಹೃದಯದಲ್ಲಿ ಪ್ರೇಮ ಜಾಗರಣವಾದರೆ ಜನರದನ್ನು ಹಿಡ್ಕೊಳ್ತಾರೆ. ಆ ಪ್ರೇಮ ಇನ್ನೂ ಹೀಗೆ ನೀವು ಹಿಡ್ಕೊಂಡು ಬಿಟ್ಟರೆ ಜಾರಿ ಹೋಗುತ್ತದೆ. ನೋಡಿ, ಪ್ರೇಮ ತಾನೇ ಹುಟ್ಟುತ್ತದೆ ಅಲ್ಲವೇ? ತಾನೇ ಹುಟ್ಟಿದ್ದಾಗ ಅದನ್ನು ನೀವು ಹಿಡಿಯಬೇಡ, ಅದನ್ನು ಏನು ಮಾಡಬೇಡ, ತಾನೇ ಉಳಿಯಬೇಕು. ನೀವೇನಾದರೂ ಹಿಡ್ಕೊಂಡಿರ್ತದೆ ಹೋಗಿಬಿಡ್ತದೆ, ಜಾರ್ತದೆ. ಅದು ಜಾರಬಾರದಂದರೆ ಅದು ಯಾವ ಪ್ರೇಮ ಮನಸ್ಸಿನಲ್ಲಿ ಹುಟ್ಟುವುದಕ್ಕೆ ಹೇಗೆ ನಾವು ಜೋಪಾನವಾಗಿ ಎಚ್ಚರವಾಗಿ ವಿನಯದಿಂದ ಆದರದಿಂದ ಭಕ್ತಿಯಿಂದ ಎಷ್ಟು ವಿನಮ್ರವಾಗಿದ್ದೀವೋ ಆ ವಿನಮ್ರವಾಗಿರು. ಅದೇ ವಿನಯದಿಂದ ಆದರದಿಂದ ಇರು. ನಿಮ್ಮ ಹೃದಯ ಸ್ವಚ್ಛವಾಗಿರುತ್ತದೆ, ಪ್ರೇಮ ತಾನೇ ಬರುತ್ತದೆ, ತಾನೇ ಇದ್ದು ಬಿಡುತ್ತದೆ. ನೀವು ಹಿಡ್ಕೊಂಡರೆ, ನೀವು ಬೇಕು ಅಂದರೆ ಬರಲ್ಲ, ಹಿಡ್ಕೊಂಡ್ರೆ ನಿಲ್ಲಲ್ಲ. ಅದು ಪ್ರೇಮದ ಲಕ್ಷಣ. ಪ್ರೇಮದ ಸ್ವಭಾವವೇನೋ ಗೊತ್ತಿಲ್ಲದೆ ಏನೋ ಇದು ಹೇಳಬೇಕಪ್ಪ. ಸಿನಿಮಾಗಳು, ಪುಸ್ತಕಗಳು, ಕಾದಂಬರಿಗಳು ಸುಮ್ಮನೆ ಸೆನ್ಸೇಷನ್ ಮಾಡ್ತವೆ ಹೊರತು ಪ್ರೇಮ ಅಂದರೆ ಒಂದು ಎಮೋಷನ್ ಅಂದ್ಕೊಂಡ್ರು, ಒಂದು ಸೆನ್ಸೇಷನ್ ಅಂದ್ಕೊಂಡ್ರು. ಅದು ಸೆನ್ಸೇಷನೂ ಅಲ್ಲ, ಅದು ಏನದು ಒಂದು ಎಮೋಷನೂ ಅಲ್ಲ, ಉದ್ವೇಗವೂ ಅಲ್ಲ. ಅದು ಹೃದಯದ ಏನು ಹೇಳಬೇಕದು? ಹೃದಯದ ಸ್ವರೂಪ, ಹೃದಯದ ಸ್ವಭಾವ. ಅದು ಜಾಗರಣವಾಗಬೇಕು, ಅದು ತಾನೇ ಇರುತ್ತದೆ. ಅದಕ್ಕೆ ದೊಡ್ಡ ತಪಸ್ಸು ಬೇಕು. ಅದಕ್ಕೆ ಅನೇಕ ಲಕ್ಷಣಗಳಿವೆ, ಅನೇಕ ತೊಂದರೆಗಳಿವೆ, ಅದಕ್ಕೆ ವಿಘ್ನಗಳಿವೆ. ಹೇಗೆ ಜಾಗರಣ ಮಾಡಬೇಕು, ಹೇಗೆ ಪಡ್ಕೊಳ್ಳಬೇಕು, ಹೇಗೆ ನಿಲ್ಲಿಸಿಕೊಳ್ಳಬೇಕು, ಅದು ಭಾಗವತಾದಿ ಶಾಸ್ತ್ರಗಳಲ್ಲಿ ಕೇಳಬೇಕು. ಭಾಗವತ ಶಾಸ್ತ್ರದಲ್ಲಿ ಕೇಳಿದ್ದರೆ ಆ ಭಕ್ತಿ ಹೇಗೆ ಜಾಗೃತವಾಗ್ತದೆ, ಹೇಗೆ ಇರುತ್ತದೆ, ಅದೆಲ್ಲ ಗೊತ್ತಾ. ಅದನ್ನು ಹೇಗೆ ವೃದ್ಧಿಗೊಳಿಸಬೇಕು, ಮಧ್ಯದಲ್ಲಿ ಏನೇನು ವಿಘ್ನಗಳಿದ್ದು ಜಾರಿ ಹೋಗುತ್ತದೆ ನೋಡಿ, ಏಕೆ ಜಾರುತ್ತದೆ, ಜಾರುವ ಕಾರಣಗಳೇನು, ಅದು ಜೋಪಾನವಾಗಿದ್ದದು ಜಾರದಂತೆ ನೋಡಿಕೊಳ್ಳಬೇಕು. ಅದೊಂದು ದೊಡ್ಡ ತಪಸ್ಸು. ಅದು ಆಗಬೇಕು. ಅದೇನು ಗೊತ್ತಿಲ್ಲ, ಯಾವ ಶಾಸ್ತ್ರಗಳು ಹೇಳಲ್ಲ. ಆಧುನಿಕ ಸಿನಿಮಾಗಳು, ಕಾದಂಬರಿಗಳು, ಪುಸ್ತಕಗಳು ಏನು ಒಂದು ಸೆನ್ಸೇಷನ್ ಮಾಡಿಬಿಡ್ತವೆ, ಜನರನ್ನು ಪ್ರೇಮಕ್ಕೆ ಅಯೋಗ್ಯವನ್ನು ಮಾಡಿಬಿಡ್ತವೆ. ಅದಲ್ಲ, ಅದು ನಮ್ಮ ಶಾಸ್ತ್ರಗಳಿಂದ ಭಕ್ತರ ಹೃದಯದಿಂದ ಕಲಿಯಬೇಕು. ಭಕ್ತಿ ಅಂದರೆ ಏನು, ಅದು ಹೇಗೆ ಇರುತ್ತದೆ. ಆದ್ದರಿಂದ ನೋಡಿ, ಅತೃಪ್ತಸ್ಥಂ, ಅದು ಕುಡಿಯುತ್ತಾ ಇದ್ದರೆ ತೃಪ್ತಿ ಇಲ್ಲ, ಅಂದರೆ ಇದು ಸಾಕು ಅನಿಸುತ್ತಾ ಇಲ್ಲ. ಏಕೆ? ಪ್ರತಿ ಕ್ಷಣವೂ ಹೊಸದೇ ಆಗಿರುತ್ತದೆ. ದ ನಾವೆಲ್ಟಿ, ದ ಫ್ರೆಶ್ನೆಸ್ ಬಾಡಿ ಹೋಗಲ್ಲ, ಅದಿರಬೇಕು. ಹೃದಯವು ಸ್ವಚ್ಛತೆ ಇರಬೇಕು. ಆ ಪ್ರೇಮ ಸ್ವಚ್ಛವಾಗಿ ಬಂದಿದ್ದು ಹಾಗೇ ಇರಬೇಕು. ಅದು ಬಾಡಿ ಹೋಗಬಾರದು. ಅದಕ್ಕೆ ಎಷ್ಟು ತಪಸ್ಸು ಬೇಕು, ಎಷ್ಟು ಶುದ್ಧತೆ ಬೇಕು. ಇದೇನು ನೋಡಲ್ಲ, ಏನೋ ಸೆನ್ಸೇಷನ್ ಬಂದುಬಿಟ್ರೆ ನಾನೇ ಸಿನಿಮಾ ಹೀರೋ ಆಗಿಬಿಟ್ಟೆ ಅಂದ್ಕೊಳ್ತಾನೆ. ಒಂದು ಕ್ಷಣ ಅಷ್ಟೇ ಫ್ಲಿಕ್ಕರಿಂಗೇ ಆಗುತ್ತದೆ. ಫ್ಲಿಕ್ಕರೇ ಇವರು ಅಂದ್ಕೊಂಡಿರುವ ಸೆನ್ಸೇಷನ್ ಪ್ರೇಮ ಅಲ್ಲ,
ಫ್ಲಿಕ್ಕರ್ ಪ್ರೇಮ ಅಲ್ಲ, ಪ್ರೇಮಕ್ಕೆ ನಿಗೂಢತೆ ಬೇಕು. ಆ ಭಾಗವತದಲ್ಲಿರುವ ಆ ಭಕ್ತರ ನೋಡು, ಗಜೇಂದ್ರ ನೋಡು, ಪ್ರಹ್ಲಾದ ನೋಡು, ಧ್ರುವ ನೋಡು, ಗೋಪಿಕಾ ಸ್ತ್ರೀಯರು ನೋಡು, ಒಬ್ಬರಿಗಿಂತ ಒಬ್ಬೊಬ್ಬರು ಅತಿಶಯವಾಗಪ್ಪ, ಅದಕ್ಕೆ ಹೋಲಿಸೋಕ್ಕೆ ಆಗಲ್ಲ. ಅದಕ್ಕೆ ಇನ್ನೊಂದು ಏನದು ಹೋಲಿಕೆನೇ ಇಲ್ಲ ಪ್ರಪಂಚದಲ್ಲಿ. ಅವರ ಭಾವ ನೋಡಿ ಎಷ್ಟು ಇದ್ದಾರೆ, ಅವರ ಜೀವನ ನೋಡು ಎಷ್ಟು ಕಷ್ಟ, ಎಷ್ಟು ಅಂದರೆ ನಿಜವಾದ ಒಂದು ಅದಕ್ಕೋಸ್ಕರ ಭಾಗವತದಲ್ಲಿ ಹೇಳಿರುವ ಆ ಪ್ರೇಮರೂಪ ಭಕ್ತಿಯನ್ನು ಪರಮಹಂಸ ಧರ್ಮ ಎಂದು ಹೇಳ್ತಾರೆ. ಪರಮಹಂಸ ಸನ್ಯಾಸಿಗಳಿಗೆ ಆಗುವಂಥ ಅಂಥ ಪ್ರೇಮ. ಪರಮಹಂಸ ಅಂದರೆ ಅಷ್ಟು ತ್ಯಾಗಿಗಳು, ವಿರಕ್ತರು, ತಪಸ್ವಿಗಳಿಗೆ ಉಂಟಾಗ್ತದೆ ಹೊರತು ಅದು ಲೌಕಿಕರದಲ್ಲ ಎಂದು ಹೇಳಿಬಿಟ್ಟರು. ಅದು ಕೊನೆಯ ಶ್ಲೋಕದಲ್ಲಿ ಅದೇ ಹೇಳ್ತದೆ ಭಾಗವತ. ಪರಮಹಂಸ ಧರ್ಮ ಎಂದು ಹೇಳ್ತದೆ ಭಾಗವತನು. ಏನು ಶ್ರೀಮದ್ಭಾಗವತಂ ಪುರಾಣ ತಿಲಕಂ ಯದ್ವೈಷ್ಣವಾನಾಂ ಧನಂ. ಶ್ರೀಮದ್ಭಾಗವತಂ ಪುರಾಣ ತಿಲಕಂ ಯದ್ವೈಷ್ಣವಾನಾಂ ಧನಂ. ಮತ್ತೆ ಅದು ನಾನು ಮರ್ತು ಹೋದೆ. ಅದರಲ್ಲಿ ಪರಮಹಂಸರ ಅದು ಒಂದು ಪರಮಹಂಸದ ಒಂದು ಸಂಪತ್ತು ಎಂದು ಹೇಳ್ತದೆ ಭಕ್ತಿ ಎನ್ನುವುದು. ಅದಕ್ಕೆ ಅಷ್ಟು ಪರಮಹಂಸ ಆದರೆ ಆ ಸಂಪತ್ತು ಹುಟ್ಟುತ್ತದೆ, ಇಲ್ಲದಿದ್ದರೆ ಆಗಲ್ಲ. ಮೇಲೆ ಫೇಕ್ ಎಂದು ನಿಜವಾದ ಗೋಲ್ಡಿನ ಆರ್ನಮೆಂಟ್ ನೋಡು, ನಿಜವಾದ ಚಿನ್ನದ ಆರ್ನಮೆಂಟ್ಗೆ ಆ ಸಹಜ ಹೊಳಪು ಬೇರೆಯೇ ಇರುತ್ತದೆ. ಅದರ ಕಾಪಿ ಇರುತ್ತವೆ, ನೋಡಿದರೆ ಆ ತರಹನೇ ಇರುತ್ತವೆ. ನಾನು ಎಷ್ಟೋ ಅಲ್ಲೆಲ್ಲಿ ನೋಡ್ತಾ ಇದ್ದೀನಿ. ಆ ಗೋಲ್ಡ್ ಹಾಗೇ ಇರುತ್ತದೆ ಹೊರತು ಆ ಗೋಲ್ಡಿನ ಹೊಳಪು ಇಲ್ಲ. ಅದಕ್ಕೆ ಗೋಲ್ಡ್ ಹಾಗೇ ಇರುತ್ತದೆ, ಆ ಹೊಳಪು ಇಲ್ಲ. ಹತ್ತಿರಕ್ಕೆ ನೋಡಿದರೆ ಏನದು ಅದು ಹೋಗೇ ಬಿಡ್ತದೆ, ಅದಕ್ಕೇನಿಲ್ಲ. ಆ ನಿಜವಾದ ಹೊಳಪು ಇದಕ್ಕಿರಬೇಕು. ಹಾಗೆ ಈ ಪ್ರೇಮ ಶುದ್ಧವಾಗಿರಬೇಕು. ಅತೃಪ್ತಸ್ತಂ ಮುನಿಂ ವಂದೇ ಪ್ರಾಚೇತಸಮಕಲ್ಮಷಂ. ಇವನು ಪ್ರಚೇತಸ ಋಷಿ, ಸಪ್ತ ಋಷಿಗಳಿದ್ದಾರಲ್ಲ, ಫಸ್ಟ್ ಬ್ರಹ್ಮದೇವನಿಂದ ಹುಟ್ಟಿರುವ ಸಪ್ತ ಋಷಿ. ಆ ಪ್ರಚೇತಸ ಋಷಿ ವಂಶದಲ್ಲಿ ನಾನು 10ನೇಯವನು ಎಂದು ವಾಲ್ಮೀಕಿ ಹೇಳ್ತಾನೆ. ಪ್ರಾಚೇತಸ ಋಷಿ ಸಪ್ತ ಋಷಿಗಳಿದ್ದಾರೆ. ಆ ಸಪ್ತ ಋಷಿಗಳು ಪ್ರಚೇತಸ ಋಷಿಗೆ ನಾನು ಆ ವಂಶದಲ್ಲಿ ಬಂದಿರುವ 10ನೇಯವನು ಎಂದು ವಾಲ್ಮೀಕಿ ಹೇಳ್ತಾನೆ. ದಶಮಃ ಪ್ರಾಚೇತಸೋಹಂ ದಶಮಃ ಎಂದು ರಾಮಾಯಣದಲ್ಲಿ ಬರುತ್ತದೆ, ಬಂದಾಗ ಹೇಳ್ತೀನಿ. ಪ್ರಾಚೇತಸೋಹಂ ದಶಮಃ ಎಂದು ಹೇಳಿಬಿಡ್ತಾನೆ. ಸೊ ಇವನು ಋಷಿ, 10ನೇಯ ಋಷಿ ಆಯಿತು. ಸೊ ಅಕಲ್ಮಷಂ, ನಿರ್ಮಲ ಹೃದಯವಾಗಿದ್ದಾನೆ. ಅಂಥ ವಾಲ್ಮೀಕಿ ನಿರಂತರ ರಾಮಕಥೆಯನ್ನು ಅಮೃತವಾಗಿ ತಾನು ಆನಂದಿಸ್ತಾ ಇದ್ದನ್ನೇ ಇನ್ನೊಬ್ಬರಿಗೆ ಹೇಳಬಲ್ಲ. ತನ್ನ ಹೃದಯದಲ್ಲೇ ಆ ಆನಂದವಿದ್ದರೆ, ಇಲ್ಲದಿದ್ದರೆ ಸಿನಿಮಾ ನಟರ ಪ್ರೇಮ ಇರುತ್ತದೆ ನೋಡಿ. ಸಿನಿಮಾ ನಟಿಗಳ ಪ್ರೇಮ ಏನದು? ಅದೆಲ್ಲ ನಟನ. ಅವರ ಹೃದಯದಲ್ಲಿ ಅಷ್ಟು ಪ್ರೇಮ, ಅಷ್ಟು ತ್ಯಾಗ ಇದೆಯಾ? ಅವರ ಹೃದಯದಲ್ಲಿ? ಸುಮ್ಮನೆ ಹಾಡುತ್ತಾರೆ, ಸುಮ್ಮನೆ ಅವ್ರು ನಟಿಸ್ತಾರೆ ಅಷ್ಟೇ. ಅದೆಲ್ಲ ಭ್ರಮ ಉಂಟು ಮಾಡ್ತಾರೆ ನಿಮಗೆ. ಅವರ ಹೃದಯದಲ್ಲಿಲ್ಲ. ಯಾರಿಗೆ ಸಹಜ ತಮ್ಮ ಜೀವನದಲ್ಲೇ ಆ ತರಹ ಪ್ರೇಮ ಇರುತ್ತದೋ ಅವರು ನೋಡಬೇಕು. ಭಕ್ತರು ಹೇಳುತ್ತಾ ಇದ್ದರೆ, ನಮ್ಮ ಗುರುಗಳವರು ನೋಡಿದೆ, ಶ್ಲೋಕ ಗೋಪಿಕಾ ಆಗಲಿ ಯಾರದೇ ಆಗಲಿ ಶ್ಲೋಕ ಹೇಳ್ತಾ ಆ ಶ್ಲೋಕ ಪಕ್ಕಕ್ಕಿಟ್ಟು ಮರೆತು ಹೋಗಿ ಶ್ಲೋಕದಲ್ಲಿ ಇರುವಕ್ಕಿಂತ ತನ್ನ ಹೃದಯದಿಂದಲೇ ಹೆಚ್ಚು ಬಂದು ಬಿಡ್ತದೆ. ಅವರ ವರ್ಣನ, ಭಕ್ತಿ ವರ್ಣನ ಆ ಹೇಳುವ ಗುರುಗಳ ಮುಖದಿಂದಲೇ ಹೆಚ್ಚು ಬಂದು ಬಿಡ್ತದೆ. ಅನಿಸುತ್ತೆ, ಅಯ್ಯೋ ಈ ಶ್ಲೋಕದಲ್ಲೇ ಇಲ್ಲವೇ? ಹೌದು, ಏಕೆ? ಅವರು ಶ್ಲೋಕ ನೆಪ ಇಟ್ಕೊಂಡರು. ಆ ಗೋಪಿಕಾ ಹೃದಯ ಇಲ್ಲೇ ಇದೆ, ತನ್ನ ಹೃದಯದಲ್ಲಿ, ತಮ್ಮ ಹೃದಯದಿಂದಲೇ ಬಂದು ಬಿಡ್ತದೆ. ಅದು ನೋಡಿ ಅವರು. ಈಗ ಹನುಮಂತನ ನಮಸ್ಕಾರ. ಗೋಷ್ಪದೀಕೃತ ವಾರೀಶಂ ಮಶಕೀಕೃತ ರಾಕ್ಷಸಂ ರಾಮಾಯಣ ಮಹಾಮಾಲಾ ರತ್ನಂ ವಂದೇ ನೀಲಾತ್ಮಜಂ. ಗೋಷ್ಪದೀಕೃತ ವಾರೀಶಂ. ಸಮುದ್ರವನ್ನು ದಾಟಬೇಕಂದ್ರೆ ಹನುಮಂತನ ಶಕ್ತಿ ನೋಡಿ, ಭಕ್ತಿ ನೋಡಿ, ಭಕ್ತಿ ಶಕ್ತಿ. ಏಕೆ? ರಾಮಚಂದ್ರನ ಮೇಲೆ ಎಷ್ಟು ಸಿನ್ಸಿಯರ್ ಭಕ್ತಿ ಇದೆ. ಆ ಭಕ್ತಿಯಿಂದಲೇ ಅಷ್ಟು ಶಕ್ತಿ ಬಂತು ಅವರಿಗೆ, ಎರಡೂ ಬಂತು. ಅದರಿಂದ ಸಮುದ್ರವನ್ನು ಒಂದು ಗೋಷ್ಪದೀಕೃತ, ಹಸುವಿನ ಪಾದ ಇರುತ್ತದೆ ನೋಡಿ, ಪಾದದ ಮುದ್ರ, ಅದನ್ನು ದಾಟಬೇಕಂದ್ರೆ ನಿಮಗೆ ಎಷ್ಟು ಕಷ್ಟ ಬೇಕು? ಇಷ್ಟೇ ಇರುತ್ತದೆ, ಇಷ್ಟೇ. ಅಷ್ಟನ್ನು ಈಗ ದಾಟಿ ಬಿಡ್ತೀವಿ ನೋಡಿ. ಹಾಗೆ ಸಮುದ್ರವನ್ನು ಅಷ್ಟು ಸುಲಭವಾಗಿ ದಾಟಿದ ಹನುಮಂತ. ಗೋಷ್ಪದೀಕೃತ ವಾರೀಶಂ. ವಾರೀಶ ಅಂದರೆ ವಾರೀಶ, ವಾರಾಶಿ ಎರಡು ಹೇಳಿದ್ದರು, ಸಮುದ್ರ ಎಂದೇ ಅರ್ಥ. ವಾರೀಶ, ವಾರಾಶಿ ಎರಡಕ್ಕೆ ಸಮುದ್ರ. ಗೋಷ್ಪದೀಕೃತ ವಾರೀಶಂ ಮಶಕೀಕೃತ ರಾಕ್ಷಸಂ. ರಾಕ್ಷಸರನ್ನು ಸೊಳ್ಳೆ ಮಾಡಿಬಿಟ್ಟನಂತೆ.
ಅಂದರೆ ಅಷ್ಟು ಸುಲಭವಾಗಿ ಸಾಯಿಸಿಬಿಟ್ಟ. ಅಂದರೆ ಅವರ ಶಕ್ತಿ ನೋಡಿ, ಮಹಾಶಕ್ತಿ, ಒಂದು ಪರ್ವತ ಅಷ್ಟು ಶಕ್ತಿ ಅಲ್ಲವೇ. ರಾಮಾಯಣ ಮಹಾಮಾಲಾ ರತ್ನಂ ವಂದೇ ಅನಿಲಾತ್ಮಜಂ. ರಾಮಾಯಣ ಎಂಬ ಮಾಲ ಇದ್ದರೆ, ರಾಮಾಯಣ ಕಥಕ್ಕೆ ಮಾಲಾ ಇದೆ. ಮಾಲಾ ಅಂದರೆ ಒಂದು ಪುಷ್ಪಮಾಲೆ ಅಥವಾ ಮಣಿಮಾಲೆ. ಅದಕ್ಕೆ ನಾವು ಮಾಲಾ ಇಟ್ಕೊಂಡರೆ, ನೀವು ನೋಡಿದ್ದೀರಾ, ಮಾಲ ಇದ್ದರೆ ಕೆಳಗೆ ಒಂದು ರತ್ನ ಇರುತ್ತದೆ, ಮಿಕ್ಕದೆಲ್ಲ ಮಣಿಗಳು. ಇಂದು ಕೆಳಗಿನದು ಮಾತ್ರ ಒಂದು ದೊಡ್ಡದಿರುತ್ತದೆ. ನೀವೇನು ಹೇಳ್ತಾರೆ ಅದಕ್ಕೆ? ಪದಕನ? ಪದಕ ಅದು. ಸೊ ರಾಮಾಯಣ ಮಾಲೆಗೆ ಪದಕ ಅಂತೆ ರತ್ನವಾಗಿದ್ದಾನೆ ಹನುಮಂತ. ಏಕೆ? ಹನುಮಂತನ ಕಣ ಕಣ, ಅವರ ಹೆಜ್ಜೆ ಹೆಜ್ಜೆಯಲ್ಲಿ ರಾಮಭಕ್ತಿ ಎಷ್ಟು ತುಂಬಿದೆ ಅಂದರೆ, ಯಾವುದೇ ಕೆಲಸ ಮಾಡಲಿ ಒಂದು ಸಣ್ಣ ವಿಷಯದಲ್ಲಿ ರಾಮ ಭಕ್ತಿಮಯವಾಗೆ, ಭಕ್ತಿ ಇದೆ, ವಿನಯ ಇದೆ, ಸೇವಾ ಇದೆ. ತನ್ನನ್ನು ತಾನು ಮೈಮರೆತು ಹೋಗಿ ಮಾಡ್ತಾನೆ ಹನುಮಂತಂದು. ಆ ವಿವಿಧ ಸಂದರ್ಭದಲ್ಲಿ ನೋಡಬೇಕು. ರಾಮಾಯಣ ಮಹಾಮಾಲಾ ರತ್ನಂ, ಮಹಾಮಾಲಕ್ಕೆ ರತ್ನ ಅಂತವನು. ರಾಮಾಯಣ ಅಷ್ಟು ಒಳ್ಳೆಯದಾದರೆ ಅದಕ್ಕೆ ರತ್ನನೇ ಹನುಮಂತ. ವಂದೇ ಅನಿಲಾತ್ಮಜಂ ಅಂತ ಹನುಮಂತನಿಗೆ ಅನಿಲಾತ್ಮಜ, ಅನಿಲ ಅಂದರೆ ವಾಯುಪುತ್ರನಿಗೆ ನಮಸ್ಕಾರ. ಅಂಜನಾ ನಂದನಂ ವೀರಂ, ತಾಯಿ ಹೆಸರು ಅಂಜನಾ. ಅಂಜನಾ ನಂದನಂ ವೀರಂ ಜಾನಕಿ ಶೋಕನಾಶನಂ. ಹನುಮಂತ ಮಾಡಿದ್ದ ಒಳ್ಳೆಯ ಕೆಲಸ ಏನು? ಜಾನಕಿ ಶೋಕನಾಶನಂ. ನೋಡಿ, ಅಷ್ಟು ಭಯಂಕರ ಕಷ್ಟದಲ್ಲಿರುವಂಥ ಪತಿವ್ರತ ತಪಸ್ವಿ ಸಾಧ್ವಿ ಮಣಿ ಒಂದು ಮಹನೀಯರಿಗೆ ಉಪಕಾರ ಮಾಡಿದ್ದು ಅದು ಸಾಮಾನ್ಯವಾಗಿ ಎಷ್ಟು ಕಷ್ಟ ನೋಡಿ. ಜನರ ದೊಡ್ಡತನ ಎಲ್ಲಿದೆ ಅಂದರೆ, ತನ್ನ ಕಷ್ಟವನ್ನು ಕಡೆಗಣಿಸಿ, ತನ್ನ ಪ್ರಾಣವನ್ನು ಕಡೆಗಣಿಸಿ ಇನ್ನೊಬ್ಬರಿಗೆ ಮಾಡಿರುವ ಸೇವೆ ಮಾಡ್ತಾರಲ್ಲ, ಅವನು ನಿಜವಾದ ಮಹನೀಯರಾಗ್ತಾನೆ. ಹನುಮಂತನ ಮಹನೀಯತೆ ಅಲ್ಲಿದೆ, ಅಲ್ಲಿದೆ. ಜಾನಕಿ ಶೋಕನಾಶನಂ, ಜಾನಕಿ ಅಂತ ಮಹನೀಯರ ಶೋಕವನ್ನು ನಾಶನ ಮಾಡಿದ್ದು ಹನುಮಂತ. ಹೋಗಿದ್ದು ಸೇವಕನಾಗಿ. ಆ ಸೀತಾ ರಾಮಚಂದ್ರರಿಗೆ ಅನಿಸುತ್ತದೆ, ಹನುಮಂತನನ್ನು ನೋಡಿದ್ದರೆ ಎಲ್ಲರೂ ನಮ್ಮನ್ನು ರಾಜ ರಾಣಿ ಹೇಳ್ತಾರೆ, ಯಾರಾದರೂ ಇಲ್ಲದೆ ಇದ್ದರೆ ಅವನು ನೀನೇ ರಾಜ, ನೀನೇ ರಾಜ, ನೀನೇ ರಾಣಿ ಇಡೀ ಜಗತ್ತಕ್ಕೆ. ಏಕೆ? ನಮಗೆ ಮಾಡಿರುವ ಉಪಕಾರ ನಿಮ್ಮಂಥ ಯಾರೂ ಇಲ್ಲ, ಯಾರೂ ಮಾಡುವ ಹಾಗಿಲ್ಲ. ನಿಮಗೆ ಏನು ಕೊಡಬೇಕೋ ಕಾಣಿಕೆಗೆ ಇಲ್ಲ ಅಂತ ಪ್ರಪಂಚವೇ ಇಲ್ಲ ಎಂದು ಹೇಳ್ತಾರೆ. ಪ್ರಪಂಚದಲ್ಲಿ ನಿನಗೆ ಕೊಡತಕ್ಕ ಯಾವುದೂ ನಮಗೆ ಕಾಣಿಕೆಯಾಗಿ ಕೊಡತಕ್ಕ ವಸ್ತುವೇ ಕಂಡು ಬರ್ತಾ ಇಲ್ಲ. ಏಕೆ? ಎಲ್ಲ ವಸ್ತುಗಳಿಗಿಂತ ಹೆಚ್ಚಿನವನು ನೀನಾಗಿದ್ದಿ. ನೋಡಿ ಹನುಮಂತಂದು ಎಷ್ಟಿದೆ. ಅಂಜನಾ ನಂದನಂ ವೀರಂ ಜಾನಕಿ ಶೋಕನಾಶನಂ ಕಪೀಶಮಕ್ಷ ಹಂತಾರಂ. ಕಪಿಗಳಲ್ಲಿ ಸಾಮಾನ್ಯ ಕಪಿ ಅಲ್ಲ, ಕಪಿಗಳಲ್ಲಿ ಈಶ್ವರ ಅಂದರೆ ಮಹನೀಯ, ಒಂದು ಸಿದ್ಧಪುರುಷ, ಒಂದು ಮಹಾತ್ಮ. ಅಕ್ಷಹಂತಾರಂ, ಅಕ್ಷಕುಮಾರ ರಾವಣ ಮಗನನ್ನು ಸಾಯಿಸ್ತಾನೆ, ಏಕೆಂದರೆ ಅವನು ದುಷ್ಟ, ಅದಕ್ಕೋಸ್ಕರ ಅವನು ಸಾಯಿಸಿದ. ಅಕ್ಷಹಂತಾರಂ ವಂದೇ ಲಂಕಾ ಭಯಂಕರಂ. ನೋಡಿ, ಸಜ್ಜನರ ಸಜ್ಜನತೆ ಎಲ್ಲಿರುತ್ತದೆ? ಸಜ್ಜನರಿಗೆ ಉಪಕಾರ ಮಾಡು, ದುರ್ಜನರಿಗೆ ಶಿಕ್ಷೆ ಕೊಡು. ದುರ್ಜನರು ನಿಮ್ಮನ್ನು ನೋಡಿದ್ದರೆ ಸಾಕು ಹೆದರ್ಕೊಳ್ಳಬೇಕು. ಇನ್ನೊಂದು ಸಲ ಮಾಡುವ ಕೆಟ್ಟ ಕೆಲಸ ಮಾಡಬಾರದು, ಆವಾಗಲೇ ಅವರ ದೊಡ್ಡತನ. ದುರ್ಜನರಿಗೆ ಹೆದರ್ಕೊಂಡು ಅವರಿಗೆ ಆರತಿ ಮಾಡುವುದು. ಸಜ್ಜನ ಮಾತು ಸುಮ್ಮನಿರಪ್ಪ, ಸಹಿಸ್ಕೊ, ಸುಮ್ಮನಿರು ಹೇಳಬೇಡ, ಸುಮ್ಮನಿರು. ಅಯ್ಯೋ ನನಗೆ ಕಷ್ಟ ಇದೆ ಅಂದರೆ ಸುಮ್ಮನಿರೋ, ಹೇಳಿದ್ದೀನಲ್ಲ ಸುಮ್ಮನಿರೋ. ಅಯ್ಯೋ ನಾನು ಕಷ್ಟದಲ್ಲಿದ್ದೇನೆ, ನನಗೆ ಅನ್ಯಾಯವಾಗ್ತಾ ಇದೆ, ನಿಮಗೆ ಹಿಂಸೆ ಮಾಡ್ತಾ ಇದ್ದಾರೆ, ನಮ್ಮನ್ನು ದೋಚ್ಕೊಳ್ತಾ ಇದ್ದಾರೆ, ಸುಮ್ಮನಿರು ಹೇಳಿದ್ದೀನಲ್ಲ, ಸುಮ್ಮನಿರೋ, ಮಾತಾಡಬೇಡ. ಸಜ್ಜನರನ್ನು ಅಡಗಿಸಿ ದುರ್ಜನರಿಗೆ ಆರತಿ ಮಾಡಿ ತಲೆ ಮೇಲೆ ಕೂರಿಸಿಕೊಂಡವರನ್ನು ಏನು ಹೇಳಬೇಕು? ರಾಕ್ಷಸರು ಅವರು ಮನುಷ್ಯರಲ್ಲ. ಅದಕ್ಕೋಸ್ಕರ ನಾವು ಯಾರನ್ನು ಹೀರೋ ಎಂದು ಹೇಳಿದ್ದೇವೆ ಅಂದರೆ, ರಾಮಾಯಣ ನೋಡಿ, ಮಹಾಭಾರತ ನೋಡಿ, ಯಾವ ಶಾಸ್ತ್ರದಲ್ಲಿ ದುಷ್ಟ ಜನರಿಗೆ ಶಿಕ್ಷೆ ಕೊಡುವಂಥ ಸಮರ್ಥರಾಗಬೇಕು, ಸಾಮರ್ಥ್ಯ ಇರಬೇಕು, ಸದ್ಗುಣ ಇರಬೇಕು, ಆವಾಗ ಹೇಳ್ತೀವಿ. ಅದು ಇಲ್ಲದಿದ್ದರೆ ಏನು ಸಜ್ಜನತಕ್ಕೇನರ್ಥ? ಈ ಕಾಲದಲ್ಲಿ ಹೇಳ್ತಾರೆ ಗೊತ್ತಾ, ಕನ್ನಡದಲ್ಲಿ ಹೇಳ್ತಾರೆ, ಅಯ್ಯೋ ಪಾಪ ಅವರು ಒಳ್ಳೆಯನು ಪಾಪ ಎಂದು ಹೇಳ್ತಾರೆ. ಏನಪ್ಪ ಒಳ್ಳೆಯವರಾದರೆ ಪಾಪ ಹೇಳೋದೇಕಪ್ಪ? ಪಾಪ ಹೇಳೋದೇಕೆ? ಪಾಪ ಅಂದರೆ ಅವರನ್ನು ಏನದು ಕರುಣೆ ತೋರಿಸ್ತಾ ಇದ್ದಾರೆ. ಅಯ್ಯೋ ಪಾಪ ಇನ್ನು ಮರುಕ. ಸಜ್ಜನರಾದರೆ ಮರುಕ ಏಕಪ್ಪ? ಅಯ್ಯೋ ಅದು ಒಳ್ಳೆಯನು ಪಾಪ, ಒಳ್ಳೆಯವನನ್ನು ಪಾಪ ಹೇಳುವುದೇಕಪ್ಪ? ಅವರು ಒಳ್ಳೆಯತನ ನೆನಪಿಸ್ಕೊಂಡರೆ ನಮಗೆ ಧೈರ್ಯ, ಉತ್ಸಾಹ ಬರಬೇಕು, ಸಂತೋಷ ಬರಬೇಕು. ಅಯ್ಯೋ ಒಳ್ಳೆಯನು ಪಾಪ. ಹನುಮಂತನನ್ನು ಯಾರಾದರೂ ಅಯ್ಯೋ ಒಳ್ಳೆಯನು ಪಾಪ ಎಂದು ಹೇಳ್ತಾರ? ಯಾರಿಗೆ ನಿಮ್ಮ ಸಾನುಭೂತಿ ಬೇಕಾಗಿಲ್ಲ ಹನುಮಂತನಿಗೆ.
ಅಲ್ಲವೇ? ಅಷ್ಟು ಧೈರ್ಯಶಾಲಿ ಇದ್ದಾನೆ. ಹಾಗಿರಬೇಕು. ಸೊ ಒಂದೇ ಲಂಕಾ ಭಯಂಕರ, ಸಿಂಗಲ್ ಮ್ಯಾನಪ್ಪ, ಒಬ್ಬನು ಹೋಗಿದ್ದಾನೆ, ಇಡೀ ಲಂಕನನ್ನು ಅಲಗಾಡಿಸಿದ. ಇಡೀ ಲಂಕಾ, ರಾವಣ ಎಲ್ಲರೂ ಹೆದರುಕೊಂಡು ಬಿಟ್ಟರು. ಲಂಕಾ ಭಯಂಕರ, ಒಬ್ಬನೇ ಹೋಗಿ. ಯಾರಿಗಾದರೂ ಇದೆಯಾ ಎಷ್ಟು ಸಾಮರ್ಥ್ಯ, ಇಷ್ಟು ತಿಳುವಳಿಕೆ, ಇಷ್ಟು ಹೃದಯ? ತನ್ನ ಪ್ರಾಣ ಹೋದರೂ ಹೋಗಲಿ. ಎಷ್ಟೋ ಸಲ ಟೈಮ್ ಬಂತು ಪ್ರಾಣ ಹೋಗುವ ಸಮಯ, ಈ ಡಿಂಟ್ ಕೇರ್. ಅದು ನೋಡಿ ಹನುಮಂತಂದು. ಒಂದು ದಿವಸ ಜೀವಿಸಿದ್ದರೂ ಹಾಗೆ ಜೀವಿಸಬೇಕು. ಜನರು ತುಂಬ ವರ್ಷ ಜೀವಿಸ್ತಾರೆ, ಎಲ್ಲ ಏನದು ಟಿಮಿಡ್ ಫೆಲ್ಲೋಸ್ ಆಗಿ. ನಿರುಪಯೋಗ, ಏನು ಯಾರಿಗೇನು ಉಪಯೋಗವಿಲ್ಲ. ಇನ್ನು ಇವರು ಬದುಕುವುದೇ ಇನ್ನು 10 ಜನರಿಗೆ ಹಿಂಸೆ. ಹಾಗೆ ಬದುಕುತ್ತಾರೆ. ಆ ಬದುಕಿ ಏನು ಪ್ರಯೋಜನಪ್ಪ? ಅವರಿಂದ ಏನು ಉಪಯೋಗವಿಲ್ಲ. ಕಪೀಶಮಕ್ಷ ಹಂತಾರಂ ವಂದೇ ಲಂಕಾ ಭಯಂಕರಂ ಉಲ್ಲಂಘ್ಯ ಸಿಂಧೋ ಸಲಿಲಂ ಸಲೀಲಂ ಯಶೋಕವನ್ಯಂ ಜನಕಾತ್ಮಜಾಯಾ. ಸಮುದ್ರವನ್ನು ದಾಟಿ ಸಲಿಲಂ ಸಲೀಲಂ, ಸಲಿಲಂ ಅಂದರೆ ಸಮುದ್ರ ಜಲವನ್ನು ಲೀಲದಿಂದ ದಾಟಿದ. ಯಶೋಕವನ್ಯಂ ಜನಕಾತ್ಮಜಾಯಾ. ನೋಡಿ, ಸೀತೆಯ ಶೋಕವನ್ನಿ. ಸೀತೆಯ ಶೋಕ ಸಾಮಾನ್ಯವಲ್ಲ, ಅದು ಭಯಂಕರ ದೊಡ್ಡ ಬೆಂಕಿ ಆಗಿಬಿಟ್ಟಿತು. ಅವಳ ಶೋಕ ಅಷ್ಟು ಕಷ್ಟವಾಗಿದೆ. ಸೊ ಯಶೋಕವನ್ಯಂ ಜನಕಾತ್ಮಜಾಯಾ. ಆ ಶೋಕವನ್ನಿಯನ್ನು ದೂರ ಮಾಡಬೇಕು. ಹೇಗೆ ಮಾಡಿದ ಹನುಮಂತ? ಡಬಲ್ ಕೆಲಸ ಮಾಡಿದ. ಸೀತೆಯ ಶೋಕವನ್ನು ತಮ್ಮ ಹೃದಯದಿಂದ ತಗೊಂಡು ಬಿಟ್ಟ. ಸೀತಾ ಶೋಕರಹಿತವಾದರು. ಮರಿ ಬೆಂಕಿ ಏನು ಮಾಡಬೇಕು? ಹೋಗಿ ಲಂಕ ಕಂಟಿಸಿಬಿಟ್ಟ. ನೋಡಿ, ಒಂದೇ ಪ್ರಯತ್ನದಿಂದ. ಅಂದರೆ ಸಜ್ಜನರ ದುಃಖವನ್ನು ದೂರ ಮಾಡುವುದು, ಅದೇ ದುಃಖವನ್ನು ಇವರಿಗೆ ಅಂಟಿಸಿಕೊಡೋದು. ಯಶೋಕವನ್ಯಂ ಜನಕಾತ್ಮಜಾಯಾ ಆದಾಯತೇನೈವ ದದಾಹ ಲಂಕಾಂ. ಇಲ್ಲಿ ಆ ಸಂಸ್ಕೃತ ಬ್ಯೂಟಿ ನೋಡು, ಆ ಸಂಸ್ಕೃತ ಭಾಷೆಯ ಸೌಂದರ್ಯ ನೋಡು, ಆ ಭಾವ ಸೌಂದರ್ಯ ನೋಡು, ಭಕ್ತಿ ನೋಡು, 3 ಇವೆ ಇಲ್ಲಿ. ಆದಾಯತೇನೈವ ದದಾಹ ಲಂಕಾಂ ನಮಾಮಿ ತಂ ಪ್ರಾಂಜಲಿರಂಜನೇಯಂ. ಅಂತ ಆಂಜನೇಯನಿಗೆ ನಾನು ಕೈ ಮುಗಿದು ಪ್ರಾಂಜಲಿ ನಮಸ್ಕಾರ ಮಾಡ್ತಾ ಇದ್ದೀನಿ. ಆಂಜನೇಯಮತಿ ಪಾಟಲಾನನಂ. ಈಗ ಅವರ ಶರೀರ ವರ್ಣನ, ಅವರು ಹೇಗಿದ್ದಾನೆ, ಮುಖ ಹೇಗಿದೆ. ಆನನ ಅಂದರೆ ಈ ಮುಖ, ಪಾಟಲಾನನ. ಒಂದು ಪಾಟಲ ಅಂದರೆ ಗೊತ್ತಾ? ಗುಲಾಬಿ ಪುಷ್ಪಕ್ಕೆ ಪಾಟಲ ಎಂದು ಪುಷ್ಪ ಎಂದು ಹೇಳ್ತಾರೆ. ಅಂದರೆ ಗುಲಾಬಿ ತರಹದೇ ಒಂದು ನಮ್ಮಲ್ಲಿತ್ತು. ಗುಲಾಬಿ ಹೊರಗಿನಿಂದ ಬಂದಿದೆ, ನಮ್ಮದಲ್ಲ. ಗುಲಾಬಿ ಒಂದು ಪುಷ್ಪನ ಒಂದು ಜಾತಿ ಅಲ್ಲದೆಲ್ಲ ಸಂಕರ ಜಾತಿ. ವಿದೇಶದಲ್ಲಿ ಎಲ್ಲವೂ ಸಂಕರವೇ. ಯಾವುದೇ ವಸ್ತು ಸಂಕರ ಮಿಶ್ರಣನೇ ಮಾಡ್ತಾರೆ. ಅದು ಒಂದು ಹೂವಲ್ಲ, ಅದು ಏನೋ 2-3 ಹೂಗಳ ಜಾತಿಗಳ ಸಂಕರ ಎನಿಸುತ್ತದೆ. ಅದಕ್ಕೋಸ್ಕರ ಅದನ್ನು ಹಾಗೆ ಬಂತು. ಒಂದು ಗುಲಾಬಿ ಹಾಗೇ ಇರುತ್ತದೆ. ಆ ಪಿಂಕ್ ಕಲರ್, ಪಿಂಕ್ಗೇನು ಹೇಳ್ತಾರೆ, ಆ ಗುಲಾಬಿ ಬಣ್ಣನೇ ನಮ್ಮದು ಒಂದಿರುತ್ತದೆ. ಅದಕ್ಕೆ ಪಾಟಲ ಎಂದು ಹೇಳ್ತಾರೆ. ಅದರಿಂದ ಅವರ ಮುಖ, ಹನುಮಂತನ ಮುಖ ಆ ಪಿಂಕ್ ಕಲರ್ ಇರುತ್ತದಂತೆ. ಹನುಮಂತರ ಬಣ್ಣ ನೋಡಿದ್ದೀರಾ? ನೀವು ಧ್ಯಾನ ಮಾಡ್ತಾ ಇದ್ದರೆ ಆ ಪಿಂಕ್ ಕಲರ್ ಹನುಮಂತನ ನೋಡಬೇಕು. ಇಲ್ಲಿ ನೋಡಿ, ಆಂಜನೇಯಮತಿ ಪಾಟಲಾನನಂ. ಮೈಲ್ಡ್ ಪಿಂಕ್ ಅಲ್ಲ, ಸ್ವಲ್ಪ ಡಾರ್ಕ್ ಪಿಂಕ್ ಅಂತೆ. ಅತಿ ಪಾಟಲಾನನಂ, ಡಾರ್ಕ್ ಪಿಂಕ್ ಕಲರ್. ಆಂಜನೇಯಮತಿ ಪಾಟಲಾನನಂ ಕಾಂಚನಾದ್ರಿ ಕಮನೀಯ ವಿಗ್ರಹಂ. ಕಾಂಚನಾದ್ರಿ, ಗೋಲ್ಡನ್ ಮೌಂಟೇನ್ ಅಂತೆ. ಅಬ್ಬಾ, ಚಿನ್ನದ ಮೌಂಟೇನ್ ಹೇಗಿರುತ್ತಾನೋ ಹಾಗಿದ್ದ. ಕಾಂಚನಾದ್ರಿ ಕಮನೀಯ ವಿಗ್ರಹಂ. ನೋಡಲಿಕ್ಕೆ ಅವರ ಶರೀರ ದಿವ್ಯ ಸುಂದರವಾಗಿರುತ್ತಾನೆ ಹನುಮಂತ. ಅವರ ಮುಖ, ಅವರ ಶರೀರ, ಅದೆಲ್ಲವೂ ಒಂದು ದಿವ್ಯ ಸುಂದರವಾಗಿರುತ್ತದೆ. ಪಾರಿಜಾತ ತರುಮೂಲವಾಸಿನಂ. ಪಾರಿಜಾತ ಎಂದೊಂದು ದಿವ್ಯ ಕಲ್ಪವೃಕ್ಷ. ಆ ತರುಮೂಲ ಅದರಲ್ಲೇ ವಾಸ ಮಾಡ್ತಾನೆ. ಪಾರಿಜಾತ ತರುಮೂಲವಾಸಿನಂ ಭಾವಯಾಮಿ ಪವಮಾನನಂದನಂ ಯತ್ರ ಯತ್ರ ರಘುನಾಥ ಕೀರ್ತನಂ. ಎಲ್ಲೆಲ್ಲಿ ಭಗವಂತನ ರಾಮಚಂದ್ರನ ನಾಮಸ್ಮರಣ, ರಾಮ ನಾಮಸ್ಮರಣ ನಡೆಯುತ್ತದೋ ಅಲ್ಲಿ ತತ್ರ ಕೃತ ಮಸ್ತಕಾಂಜಲಿಂ. ಅಲ್ಲಿ ತಾನು ವಿನಯದಿಂದ ನಮಸ್ಕಾರ ಮಾಡುತ್ತಾ ಅಲ್ಲಿಗೆ ಬರ್ತಾನೆ. ಅದಕ್ಕೋಸ್ಕರ ಜನರು ಏನು ಹೇಳ್ತಾರೆ ಗೊತ್ತಾ? ಎಲ್ಲಿ ರಾಮನಾಮ ಸ್ಮರಣ, ಜಪ, ಭಜನ, ಕೀರ್ತನ ನಡೆಯುತ್ತದೋ ಒಂದು ಆಸನ ಹಾಕಿ ಅದರ ಮೇಲೆ ಹೂ ಅಕ್ಷತ ಆಗಿ ನಮಸ್ಕಾರ ಮಾಡಿ ಇರುತ್ತಾ. ಏಕೆ? ಅಲ್ಲಿ ಅವಶ್ಯವಾಗಿ ಆಂಜನೇಯ ಬರ್ತಾನೆ. ಅವರಿಗೆ ಸ್ಥಾನ ಇರಲೇಬೇಕು.
ನೀವು ಎಲ್ಲಿ ರಾಮಕಥಾ ರಾಮನಾಮ ನಡೆಯುತ್ತದೋ ಅಲ್ಲಿ ಆಂಜನೇಯ ಬರುತ್ತಾನೆ. ಅಲ್ಲಿ ಪಕ್ಕಕ್ಕೆ ಒಂದು ಆಸನ ಹಾಕಿ ಅವರಿಗೆ ಕೂರಿಸಬೇಕು ಅವಶ್ಯವಾಗಿ, ಅಲ್ಲವೇ? ಏಕೆ ಅವರು ಬಂದೇ ಬರ್ತಾನೆ. ಸೊ ಯತ್ರ ಯತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತಮಸ್ತಕ ಅಂಜಲಿಂ. ತುಳಸಿದಾಸನ ಜೀವನದಲ್ಲಿ ಹಾಗೆ ನಿಜವಾಗಿ ನಡೆಯಿತು. ಅವರು ಪ್ರತಿ ದಿವಸ ರಾಮಕಥಾ ಹೇಳ್ತಾ ಇದ್ದರೆ ಅವ್ರು ಹನುಮಂತ ಬರುತ್ತೆ, ಅವ್ರಿಗೆ ಗೊತ್ತೇ ಇಲ್ಲ, ಅವ್ರಿಗೆ ಗೊತ್ತೇ ಆಗಲಿಲ್ಲ ಇವರು ಹನುಮಂತ ಎಂದು. ಅವರು ಪ್ರತಿ ದಿವಸ ಏನು ಬೆಳಗ್ಗೆ ಎದ್ದು ಮುಖ ಪ್ರಕ್ಷಾಳನ ಮಾಡಿದ ನಂತರ ಲೋಟದಲ್ಲಿ ಸ್ವಲ್ಪ ನೀರು ಉಳಿದರೆ ಒಂದು ಮರಕ್ಕೆ ಹಾಕುತ್ತಿದ್ದನಂತೆ. ಪ್ರತಿ ದಿವಸ ಮುಖ ತೊಳೆದ ನಂತರ ಏನು ಉಳಿದ ನೀರು ಆ ಮರಕ್ಕೆ ಆ ಮರ ಮೇಲೆ ಒಬ್ಬ ಯಾರೋ ಪಿಶಾಚ ವಾಸ ಮಾಡ್ತಾ ಇದ್ದ, ಬ್ರಹ್ಮರಾಕ್ಷಸ ಯಾರು. ಅವರು ಈ ಕೊಟ್ಟಿರುವ ನೀರು ಅದೇ ಕುಡಿಯುತ್ತಾ ಅವರು ಹಾಗೆ ಇಸ್ತಾ ಇದ್ದಾನೆ, ತರ್ಪಣ ಮಾಡಿದಲ್ಲವೇ ಅದು ಹಾಗೆ. ಎಷ್ಟೋ ದಿವಸ ಆದ ನಂತರ ಒಂದು ದಿವಸ ಅವನು ಹೇಳಿದ, ಅಯ್ಯೋ ತುಳಸಿದಾಸರೇ, ನನಗೆ ಎಷ್ಟು ಉಪಕಾರ ಮಾಡಿದ್ದೀರಿ, ನಿಮ್ಮ ಇಷ್ಟು ದಿವಸ ನಾನು ನೀರು ಕುಡಿದೆ, ಅದರಿಂದ ನಿಮಗೆ ನಾನೇನು ಉಪಕಾರ ಮಾಡಲಿ ಹೇಳಿ ಅಂತ. ಅವ್ರು ಆಶ್ಚರ್ಯಪಟ್ಕೊಂಡು, ನಿಮಗೆ ನಾನು ನೀರು ಕೊಟ್ಟಿದ್ದೀನ? ನಾನು ಉಳಿದ ನೀರು ಸುಮ್ಮನೆ ಬಿಸಾಕಿದೆ, ಆದರೂ ನಮಗೆ ಇಷ್ಟು ಉಪಕಾರವಾಯಿತು, ಆದರೂ ನಾನು ನಿಮಗೆ ಏನಾದರೂ ಉಪಕಾರ ಮಾಡಲೇಬೇಕು, ಪ್ರತ್ಯುಪಕಾರ ಹೇಳಿ, ನಾನು ಏನು ಮಾಡಲಿ ಅಂತ. ತುಳಸಿದಾಸ ಹೇಳ್ತಾನೆ, ನನಗೆ ಬೇರೆ ಏನು ಬೇಕು? ನನಗೆ ಬೇಕಾಗಿದ್ದು ಯಾವುದೂ ಇಲ್ಲ, ನನಗೆ ಹಣ ಸಂಪದ ಯಾವುದೂ ಏನು ಬೇಕಾಗಿಲ್ಲ. ಅವರೆಲ್ಲ ಬಿಟ್ಟು ಅವರು ಸಾಧುವಾಗಿದ್ದಾನೆ. ಅವ್ರು ಹೇಳ್ತಾನೆ, ನನಗೆ ರಾಮದರ್ಶನ ಆಗಬೇಕು, ಕೇಳಬೇಕೋ ಅಲ್ಲವೋ, ನಿಮ್ಮಂತರಿಂದ ಆಗುತ್ತದೋ ಅಲ್ಲವೋ, ಆದರೂ ಕೇಳ್ತೀನಿ ರಾಮದರ್ಶನ. ಅವ್ರು ರಾಮನಾಮ ಕೇಳಿದರೆ ಸಾಕು, ಅಷ್ಟು ದೂರ ಓಡಿ ಹೋಯ್ತದು, ಅಷ್ಟು ದೂರ ಓಡಿ ಹೋಗಿ ಸಾಕು, ಮತ್ತೊಂದು ಸಲ ಹೇಳಬೇಡ ಆ ಹೆಸರು ಅಂತ ಹೇಳ್ತಾರೆ. ಹೇಳಿಬಿಟ್ಟು, ನೀವು ನನ್ನಿಂದ ಆಗದೇ ಇರುವಂಥ ಕೆಲಸ ಮಾಡಿ ಹೇಳಿದೆಯಪ್ಪ, ಇಂಥದ್ದು ಅವರ ದರ್ಶನ ನಾನು ಹೇಗೆ ಮಾಡಿಸಬೇಕು? ಆಯಿತು, ಸ್ವಲ್ಪ ಯೋಚನೆ ಮಾಡಿ, ಆಯಿತು, ನಿಮಗೆ ಮುಂದಿನ ದಿವಸ ನಿಮಗೆ ಆಗುತ್ತದೆ ದರ್ಶನ ಎಂದು ಹೇಳಿಬಿಟ್ಟು. ಈಗ ತುಳಸಿದಾಸು ಆನಂದ ಭರಿತವಾಗಿ ಕಾಯ್ತಾ ಇದ್ದಾನೆ, ಇವತ್ತು ರಾಮದರ್ಶನವಾಗ್ತದೆ ಎಂದು. ಎಲ್ಲ ಇಡೀ ದಿವಸ ಎಲ್ಲ ಆಯಿತು, ಸಂಧೆ ಆಯಿತು, ಅವರಿಗೇನು ಕಂಡೇ ಬಂದಿಲ್ಲ. ಆ ದಿವಸ ಸಂಧೆಗೆ ಒಂದು ಮೆರವಣಿಗೆ ಹೋಯಿತಂತೆ. ಮೆರವಣಿಗೆ ಹೋಯಿತು, ಮೆರವಣಿಗೆ ನೋಡಿದ ಎಲ್ಲರೂ ಹೋಗಿಬಿಟ್ಟರು, ಸಂಧೆ ಆಯಿತು. ಮತ್ತೆ ಅವನೇನು ಸಂಧೆ ಅವರು ಪ್ರತಿ ದಿವಸ ರಾಮಕಥಾ ಹೇಳುತ್ತಿದ್ದ. ಸಂಧೆ ರಾಮಕಥಾ ಹೇಳಿದ ಅದೇ ಮನಸ್ಸಿನಲ್ಲಿ ಏನೋ ಒಂದು ಚಿಂತೆ ಇತ್ತು, ಅಯ್ಯೋ ನನಗೆ ದರ್ಶನವಾಗಲಿಲ್ಲವೇ, ಅವರು ಹೇಳಿದ್ದಾರೆ, ನನಗೆ ಆಗಲೇ ಇಲ್ಲ. ಮರು ದಿವಸ ಮತ್ತೆ ಹಾಗೆ ಮುಖ ಪ್ರಕ್ಷಾಳನೆ ಮಾಡಿ ನೀರು ಹಾಕಿದ್ದಾಗ ಮತ್ತೆ ಕಂಡು ಬಂದಾಗ ಅವರು ಹೇಳ್ತಾನೆ, ಏನಪ್ಪ ನೀವು ಹೇಳಿದ್ದೀನಿ, ನನಗೆ ರಾಮದರ್ಶನ ಆಗಲೇ ಇಲ್ಲ. ಅವರು ಹೇಳಿದ್ದರು, ಬಂದಿದ್ದನಲ್ಲ, ನೀನು ಏಕೆ ನೋಡಲಿಲ್ಲ? ಬಂದಿದ್ದನು, ಹೌದು, ನಿಮಗೋಸ್ಕರನೇ ಸ್ಪೆಷಲ್ ಆಗಿ ಬಂದ. ಅವನು ಹೇಳ್ತಾನೆ, ಇವನು ಹೇಳ್ದ, ಅಯ್ಯೋ ನಾನು ಕಂಡೇ ಬಂದಿಲ್ಲ, ಎಲ್ಲಿ ಅಂದು. ಸಂಧೆಗೂ ಒಂದು ಮೆರವಣಿಗೆ ಬಂತು ನೋಡಿ, ಹೌದು, ದೊಡ್ಡ ಮೆರವಣಿಗೆ, ಎಲ್ಲ ಭಕ್ತರು ಯಾವ್ಯಾರು ಅವರಲ್ಲಿದ್ದರು, ರಾಮ ಧನುರ್ಬಾಣ ಹಿಡ್ಕೊಂಡು ಬಂದರು. ಅಯ್ಯೋ ಆಗ ನಾನು ನೋಡಲೇ ಇಲ್ಲ. ಅವರ ಅತ್ಯುತ್ಸಾಹದಿಂದ ಆತ್ರದಿಂದ ನೋಡೋಕ್ಕೆ ಆಗಲಿಲ್ಲ. ಅಯ್ಯೋ ನಾನು ನೋಡಲೇ ಇಲ್ಲವಲ್ಲ ಎಂದು ತುಳಸಿದಾಸ ಅಳುತ್ತಾ ಇದ್ದ. ಅವರು ಹೇಳ್ತಾನೆ, ಈಗ ಮತ್ತೆ ಇನ್ನೊಂದು ಸಲ ದರ್ಶನ ಅಂದರೆ ಕಷ್ಟ, ಒಂದು ಸಲ ಕೊಟ್ಟಿದ್ದೇ ನೀವು ದರ್ಶನ ನೋಡಿಕೊಳ್ಳಬೇಕು, ನೀವು ಮತ್ತೆ ಅಂದರೆ ಸುಮ್ಮನೆ ಆಗುತ್ತದಾ ರಾಮಚಂದ್ರ ದರ್ಶನ? ಆಯಿತು ಮಾಡ್ತೀಯ ಅಂತ ಹೇಳ್ದ. ಆದರೆ ನಿಮ್ಮ ಏನದು ನಾನು ಉಲ್ಟಾ ಹೇಳಿಬಿಟ್ಟೆ. ಆ ಪಿಶಾಚ ಏನು ಹೇಳಿತಂದರೆ, ನಿಮ್ಮ ಕಥೆ ಕೇಳುವುದಕ್ಕೆ ನೇರಾಗಿ ಹೇಳಲಿಲ್ಲ, ನಿಮ್ಮ ರಾಮಕಥಾ ಕೇಳುವುದಕ್ಕೊಬ್ಬನು ಬರ್ತಾನೆ, ಎಲ್ಲರಿಗಿಂತ ಮುಂಚೆ ಬರುತ್ತಾನೆ, ನೀವು ಮಂಗಳಾಚರಣೆ ಮಾಡುವಕ್ಕೆ ಮುಂಚೆನೇ ಬರ್ತಾನೆ, ಪೂರ್ತಿ ಕೊನೆಗೂ ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಾಂ ಕೊನೆಗೆ ಹೇಳುವವರೆಗೆ ಇರುತ್ತಾರೆ. ಮಿಕ್ಕ ಜನರು ನೋಡಿದ್ದೀರಾ ಪ್ರವಚನಗಳು, ಮಧ್ಯದಲ್ಲಿ ಬರ್ತಾನೆ ಇರ್ತಾರೆ, ಕೊನೆಯ ಮಂಗಳಾಚರಣೆವರೆಗೂ ಬರ್ತಾನೆ ಇರ್ತಾರೆ ಜನರು, ಅಲ್ಲವೇ? ಕೊನೆಯವರು ಮಧ್ಯದಲ್ಲಿ ಎದ್ದು ಹೋಗ್ತಾರೆ. ಆದರೆ ಇವನು ಮಾತ್ರ ಎಲ್ಲರಿಗಿಂತ ಮುಂಚೆ ಬರುತ್ತಾನೆ, ಕೊನೆಯೇ ಹೋಗ್ತಾನೆ. ಈಗ ಅವನನ್ನು ಹಿಡ್ಕೋ, ನಿಮಗೆ ದರ್ಶನವಾಗ್ತದೆ ಎಂದು ಆ ಪಿಶಾಚ ಹೇಳ್ತದೆ ಅಷ್ಟೇ. ಅವರೇ ದರ್ಶನ ನೇರಾಗಿ ಮಾಡಿಸಲ್ಲ. ಅದು ನೋಡಿಕೊಂಡು ಗಮನಿಸ್ತಾನೆ, ಯಾರು ಬಂದರು ಎಂದು. ಮೊದಲು ಬಂದ, ನೋಡಿದ, ಇವರು ಯಾರೋ ಬಂದ, ಮೊದಲಾಗಿ ಫ್ರಂಟಿನಲ್ಲೇ ಕೂತಿದ್ದ, ರಾಮಕಥಾ ಎಲ್ಲ ಭಕ್ತಿಯಿಂದ ಕೇಳ್ತಾನೆ, ಕೊನೆಯವರೆಗಿದ್ದ. ಎಲ್ಲರೂ ಹೋದ ನಂತರ ಹಿಡ್ಕೊಂಡ, ಇವನು ಯಾರೋ ಹನುಮಂತ. ಅವರು ಹೇಳಿದ್ರು, ಅವರು ಯಾರೋ ಅಲ್ಲ, ಹನುಮಂತ ಬಂದು ನೇರಾಗಿ ತುಳಸಿದಾಸನ ಕಥೆ ಕೇಳುತ್ತಿದ್ದ. ನೋಡಿ, ಮನುಷ್ಯ ರೂಪ ಧರಿಸಿಕೊಂಡು ಬಂದು ಕಥೆ ಕೇಳುತ್ತಿದ್ದ. ಆವಾಗ ಆ ಕೊನೆಗೂ ಅವನ್ನು ಪಾದ ಹಿಡ್ಕೊಂಡು ಅವ್ರು ಹೇಳ್ತಾರೆ, ಅಯ್ಯೋ ಇದೇನು ಗುರುಗಳೇ ತಾವು ಈಗಿಡ್ತಾ ಇದ್ದೀರಿ. ಅವನು ಹೇಳ್ತಾನೆ ತುಳಸಿದಾಸನಿಗೆ, ನೀವೇ ಗುರುಗಳು, ನಿಮ್ಮ ರಾಮಕಥಾ ಕೇಳುವಕ್ಕೆ ನಾನು ಬಂದೆ, ನೀವು ನನ್ನನ್ನು ಹಿಡ್ಕೊಳ್ತಾ ಇದ್ದೀರಿ ಎಂದು ಅಯ್ಯೋ ತಪ್ಪು ಎಂದು ಹೇಳು.
ತುಳಸಿದಾಸ ಹೇಳಿದ, ನಾನು ಬಿಡಲ್ಲ, ನೀವೇ ಎಲ್ಲ, ನೀವೇ ನನಗೆ ಗತಿ ಎಂದು. ಅವರು ಅರ್ಥ ಮಾಡಿಕೊಂಡ, ಈಗ ನನಗೆ ಗೊತ್ತಾಗಿ ಬಿಟ್ಟೆ ಇವನಿಗೆ ಹನುಮಂತ ಎಂದು. ಅವರು ಹೇಳ್ತಾರೆ ಆಯಿತು ಎಂದು. ಆವಾಗ ಹೇಳ್ತಾನೆ, ನನಗೆ ರಾಮದರ್ಶನ ಅಂದರೆ ನಾಳೆ ಆಗುತ್ತದೆ ನೋಡು ಎಂದು ಹೇಳಿದ. ಅವನು ಹನುಮಂತ ಮಾಡಿಸಿದ. ಆದರೆ ಅವ್ರು ನೋಡಲಿಲ್ಲ, ಮಿಸ್ ಆಯಿತು. ಮತ್ತೆ ಮರುದಿವಸ ಮತ್ತೆ ಅವರು ಬೇಡಿಕೊಂಡು ಅಳುತ್ತಾ ಮತ್ತೆ ಕೇಳಿದರೆ, ಮೊದಲನೇ ಸಲ ಆಗಿರುವ ದರ್ಶನ ನೀವು ಮಿಸ್ ಆಗಿದ್ದಿ, ಈಗ ಸ್ವಲ್ಪ ಟೈಮ್ ತೊಗೊಳ್ತದೆ, ಈಗ ಅರ್ಜೆಂಟ್ ಆಗಲ್ಲ, ಸ್ವಲ್ಪ ಬೇಕು, ಕೆಲವು ದಿವಸ ನೀವು ಕಾಯಬೇಕು ಎಂದು ಹೇಳಿದ. ಮತ್ತೊಂದು ಕೆಲವು ದಿವಸ ಕಾದ ನಂತರ ಅವರು ಏನೋ ಚಿತ್ರಕೂಟಕ್ಕೆ ಹೋಗ್ತಾನೆ. ಚಿತ್ರಕೂಟದಲ್ಲಿ ಒಂದು ಮಂದಾಕಿನಿ ಎಂದು ಸಣ್ಣ ನದಿ ಇದೆ. ಆ ನದಿಯಲ್ಲಿ ಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ಅವರು ಚಂದನ ಹತ್ತಬೇಕೆಂದು, ಈಗ ಚಂದನ ಏನು ಹೇಳ್ತಾರೆ, ಸವಿಯುವುದು ಹೇಳ್ತಾರೆ, ಅದು ಮಾಡ್ತಾ ಇದ್ದಾನೆ. ಅಷ್ಟರಲ್ಲಿ ಒಬ್ಬನು ಬರ್ತಾನೆ. ಬಂದವನು ಹೇಳ್ತಾನೆ, ಒಂದು ತುಳಸಿದಾಸ್ಜಿ ಯಾರವರು ಸಾಧುಗಳನ್ನು ಬಾಬಾಜಿ ಎಂದು ಹೇಳ್ತಾರೆ. ಅವರು ಬಾಬಾ ಚಂದನ್ದು ಎಂದು ಕೇಳಿದ. ಇವರು ಯಾರೋ ಚಂದನ ಕೇಳ್ತಾ ಇದ್ದಾರೆ ಅಂದ್ಕೊಂಡ. ಈಗ ಚಂದನ ಕೊಟ್ಟರೆ ಆ ಪಾದಗಳು ನೋಡಿದ. ಅವರು ಹೀಗೆ ಬಗ್ಗಿದ್ದಾನೆ, ಅವ್ರನ್ನ ಯಾರೋ ನಿಂತ್ಕೊಂಡರು. ಪಾದಗಳು ನೋಡಿದರೆ ಏನೋ ದಿವ್ಯ ಪಾದಗಳು ಅನಿಸಿತು. ಅಯ್ಯೋ, ಇಂಥ ಪಾದಗಳನ್ನ ಎಲ್ಲಿ ನೋಡಲಿಲ್ಲ, ಇವರು ಯಾರು ಎಂದು ತಲೆ ಎತ್ತಿ ನೋಡಿದ. ಸಾಕ್ಷಾತ್ ರಾಮಚಂದ್ರನೇ ಚಂದನ ಕೇಳುವುದಕ್ಕೆ ಬಂದ. ಚಂದನ ಅಂದರೆ ಗಂಧ ಕೊಡಿ ಎಂದು ಹೀಗೆ ಕೈ ಚಾಚುತ್ತಾ ಇದ್ದಾನೆ. ಈ ಕೈ ಇದೆಲ್ಲ ನೋಡಿದರೆ ಸಾಕ್ಷಾತ್ ರಾಮಚಂದ್ರನೇ ಇದ್ದಾನೆ. ರಾಮಚಂದ್ರ ಪಕ್ಕಕ್ಕೆ ಲಕ್ಷ್ಮಣ ಅವರೇ ಬಂದಿದ್ದು. ಆವಾಗ ದರ್ಶನ ಕೊಟ್ಟ. ಅದು ಈಗಲೂ ಚಿತ್ರಕೂಟದಲ್ಲಿ ಆ ನದಿ ದಡದಲ್ಲಿ ಬರೆದಿಟ್ಟರಲ್ಲಿ, ಇಲ್ಲೇ ತುಳಸಿದಾಸಕ್ಕೆ ದರ್ಶನವಾಯಿತು ಎಂದು ಅಲ್ಲಿ ಬರೆದಿಟ್ಟರು. ಆ ಪದ್ಯನೂ ಬರೆದಿದ್ದರು ಹಿಂದಿಯಲ್ಲಿ. ಅದೇನು ಪದ್ಯ? चित्रकूट के घाट पर भई संतन की भीड़, चित्रकूट के घाट पर भई संतन की भीड़. ಚಿತ್ರಕೂಟ ಆ ನದಿ ಘಾಟ್ ಅಂದರೆ ಘಟ್ಟದಲ್ಲಿ ಸಂತೋಂಕ ಭೀಡ್ ಹೈ ಅಂದರೆ ಸಂತರ ಎಷ್ಟೋ ಜನರು ಸಾಧುಗಳು ಬಂದರು. ತುಳಸಿದಾಸ ಚಂದನ ಘಿಸೆ, ತುಳಸಿದಾಸ ಚಂದನ ಮಾಡುತ್ತಾಗ ತುಳಸಿದಾಸ ಚಂದನ ಘಿಸೆ ತಿಲಕದೇತ ರಘುಬೀರ್. ರಾಮಚಂದ್ರ ಬಂದು ತಿಲಕಕ್ಕೆ ನನಗೆ ಚಂದನ ಕೊಡು ಎಂದು ಬಂದ. ಆ ತಗೊಂಡು ತಾನು ಚಲಕ ಮಾಡಿಕೊಂಡು ತುಳಸಿದಾಸ್ಗೆ ತಿಲಕ ಹತ್ತಿ ಅದೃಶ್ಯವಾದ. ಅದು ತುಳಸಿದಾಸ್ಗೆ ರಾಮದರ್ಶನವಾಯಿತು. ಅದರಿಂದ ದರ್ಶನವಾಗುತ್ತದೆ ಹನುಮಂತ, ನಾರದ, ಸನತ್ಕುಮಾರ, ಇನ್ನು ಯಾರು? ನಾರದ, ಸನತ್ಕುಮಾರ, ಹನುಮಂತ, ಇಂಥವರು ಋಷಿಗಳು. ಅವರು ನಿತ್ಯ ಋಷಿಗಳು. ಆ ಯುಗ ಪರ್ಯಂತ ಇರುತ್ತಾರೆ. ಅವರು ಎಲ್ಲೆಲ್ಲೋ ಓಡಾಡ್ತಾನೆ ಇರ್ತಾರೆ. ಎಲ್ಲೆಲ್ಲೋ ಭಕ್ತರು ಎಷ್ಟೋ ಜನರಿಗೆ ದರ್ಶನ ಕೊಟ್ಟರು, ಈಗಲೂ ಕೊಡ್ತಾರೆ. ಬೇಕನ್ನುವರು ಕೊಡ್ತಾರೆ, ಈಗಲೂ ಇದ್ದಾರೆ. ಎಷ್ಟೋ ಜನರಿಗೆ ದರ್ಶನ ಕೊಟ್ಟರು. ನಾರದ, ಸನಕ ಇಂಥವರು ದರ್ಶನ ಈಗಲೂ ಮಾಡ್ತಾರೆ. ಅದಕ್ಕೋಸ್ಕರ ನೋಡಿ, ಯತ್ರ ಯತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿಂ ಬಾಷ್ಪವಾರಿ ಪರಿಪೂರ್ಣಲೋಚನಂ ಮಾರುತಿಂ ನಮತ ರಾಕ್ಷಸಾಂತಕಂ. ಎಲ್ಲೆಲ್ಲಿ ರಾಮನಾಮ ಸ್ಮರಣ ನಡೆಯುತ್ತದೋ ಪರವಶನಾಗಿರುತ್ತಾನೆ. ಹೇಗೆ? ಬಾಷ್ಪವಾರಿ ಪರಿಪೂರ್ಣ ಲೋಚನ, ಕಣ್ಣಿನಲ್ಲಿ ನೀರು ತುಂಬುತ್ತದೆ ಅವರಿಗೆ. ರಾಮ ಕೇಳಿದ್ದರೆ ಎಷ್ಟು ಪರಮಾನಂದ ಅಂದರೆ ಈಗ ಅದು ಬಾಯಿನಿಂದ ಹೇಳೋಕ್ಕಾಗಲ್ಲ. ಅದು ಹನುಮಂತಂದು. ಬಾಷ್ಪವಾರಿ ಪರಿಪೂರ್ಣ ಲೋಚನಂ ಮಾರುತಿಂ ನಮತ ರಾಕ್ಷಸಾಂತಕಂ. ಅದು ಅಂಥ ಮಾರುತಿಗೆ ನಮ್ಮ ನಮಸ್ಕಾರ. ಮನೋಜವಮ್ಮಾರುತ ತುಲ್ಯ ವೇಗಂ. ಅವರು ಎಷ್ಟು ವೇಗದಿಂದ ಹೋಗ್ತಾನೆ. ಮನೋಜವಮ್ಮಾರುತ ತುಲ್ಯ ವೇಗಂ. ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ. ಜಿತೇಂದ್ರಿಯ ಹನುಮಂತನಲ್ಲಿ ಅದೊಂದು ವಿಷಯ. ಜಿತೇಂದ್ರಿಯ ಆ ಒಂದೊಂದು ಗುಣಕ್ಕೆ ಹೇಳಬೇಕಂದರೆ ಅವರ ಕಥೆಗಳು ಎಲ್ಲೋ ಕಂಡು ಬರ್ತೀವಿ. ಅದೆಲ್ಲ ಈಗ ಹೇಳಲ್ಲ, ನಂತರ ಹೇಳೋಣ. ಇಲ್ಲೇ ಇದ್ದು ಬಿಡ್ತೀವಿ. ಮಂಗಳಾಚರಣೆ ಆಗಬೇಕು, ಮುಂದುವರಿಯಬೇಕಂತ ನಾನು ಕಾಯ್ತಾ ಇದ್ದೆ. ಈ ಶ್ಲೋಕದಲ್ಲೇ ಇದ್ದು ಬಿಟ್ಟರೆ ಈಗ ನಾಳೆವರೆಗೆ ಇದೇ ಶ್ಲೋಕ ಆಗುತ್ತದೆ. ಆ ಜಿತೇಂದ್ರಿಯ ಎಂದು ಹನುಮಂತನ ಜೀವನದಲ್ಲಿ ಇಂದ್ರಿಯ ನಿಗ್ರಹ ಹೆಚ್ಚು ಇದೆ ಕಂಡುಬರ್ತದೆ. ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ. ಅವನ ಬುದ್ಧಿವಂತರಲ್ಲಿ ಶ್ರೇಷ್ಠ ಬುದ್ಧಿವಂತ. ಇದು ಒಂದು ಮಾತು ಹೇಳಬೇಕಂದ್ರೆ ಇಡೀ ಜೀವನ ನೋಡಬೇಕು. ಕಿಷ್ಕಿಂಧ ಕಾಂಡದಿಂದ ಫಸ್ಟು ರಾಮನನ್ನು ಭೇಟಿ ಮಾಡಿದಾಗ ಬುದ್ಧಿವಂತ, ಮತ್ತೆ ಬುದ್ಧಿವಂತ. ಸೀತಾ ಅನ್ವೇಷಣದಲ್ಲಿ ಬುದ್ಧಿ, ಸೀತೆಯನ್ನು ಗೊತ್ತು ಮಾಡುವುದರಲ್ಲಿ ಬುದ್ಧಿ, ಮತ್ತೆ ಹೆಜ್ಜೆ ಹೆಜ್ಜೆಯಲ್ಲಿ ಹನುಮಂತನ ಬುದ್ಧಿವಂತಿಕೆ ಕಂಡು ಬರ್ತದೆ. ಅದರಿಂದ ಅದೆಲ್ಲ ನೀವು ಅಲ್ಲಿ ನೋಡಿಕೊಳ್ಳೋಣ. ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರ ಯೂಥ ಮುಖ್ಯಂ. ಅಂದರೆ ವಾನರ ಯೂಥ ಅಂದರೆ ಸಮೂಹ, ವಾನರ ಸಮುದಾಯದಲ್ಲಿ ದೊಡ್ಡ ಲೀಡರ್ ಅಂತಂದರ್ಥ. ಶ್ರೇಷ್ಠ. ಶ್ರೀರಾಮದೂತಂ ಶಿರಸಾ ನಮಾಮಿ.
ಈಗ ಇಂದು ರಾಮಚಂದ್ರನ ನಮಸ್ಕಾರ. ವೈದೇಹಿ ಸಹಿತಂ ಸುರದ್ರುಮತಲೆ ಹೈಮೆ ಮಹಾಮಂಡಪೆ. ಹೇಗಿದ್ದಾನೆ ನಮಸ್ಕಾರ. ರಾಮಚಂದ್ರ ಒಂದು ಚಿನ್ನದ ಮಹಾಮಂಡಪದಲ್ಲಿ ಇಂಥ ಇದೆ ನೋಡಿ. ಇದೇನು ಮಂಡಪ? ರೋಸ್ವುಡ್ ಮಂಡಪ. ರಾಮಚಂದ್ರ ರೋಸ್ವುಡ್ ಮಂಡಪದಲ್ಲಿ ಕುಳಿತಿರಲ್ಲ, ಅವರು ಚಿನ್ನದ ಮಂಡಪದಲ್ಲಿ ಕೂತಿರ್ತಾನೆ. ಕೆಲವೊಮ್ಮೆ ಭಕ್ತರು ಕೊಟ್ಟರೆ ಈಗ ಅವ್ರ ಪಾಪ ನಿರಾಕರಿಸಲ್ಲ. ಭಕ್ತಿಯಿಂದ ಕೊಟ್ಟರೆ ರೋಸ್ವುಡ್ ಮಂಡಪದಲ್ಲಿಯೂ ಇರ್ತಾನೆ. ಎಲ್ಲೇ ಅಲ್ಲ, ಯಾವುದೇ ಪ್ಲಾಸ್ಟಿಕ್ ಮಂಡಪ ಇದ್ದರೂ ಕೂತಿರ್ತಾನೆ. ಭಕ್ತರು ಕೊಟ್ಟಿದ್ದರೆ ಪಾಪ ನಿರಾಕರಿಸಲ್ಲ. ಅದೊಂದು ಅವರ ಸ್ಪೆಷಲ್. ಅದರಿಂದ ನೋಡಿ, ಹೈಮೆ ಮಹಾಮಂಡಪೆ, ಚಿನ್ನದ ಒಂದು ದೊಡ್ಡ ಮಂಡಪ ಇದೆ. ಮಂಡಪ ಅಂದರೆ ಗೊತ್ತಾ? ನೀವು ಏನು ಹೇಳ್ತೀರಿ? ಮಂಡಪನೇ ಹೇಳ್ತಾರೆ, ಪೆಂಡಾಲ್ ಎಂದು ಹೇಳ್ತಾರೆ ನೋಡಿ. ಹೈಮೆ ಸುರದ್ರುಮತಲೆ, ಅಲ್ಲಿ ಎಲ್ಲಿದೆ? ಒಂದು ಕಲ್ಪವೃಕ್ಷ ಇದೆ, ಸುರದ್ರುಮ. ಕಲ್ಪವೃಕ್ಷದ ಕೆಳಗೆ ಒಂದು ಚಿನ್ನದ ಮಂಡಪ ಇದೆ. ಆ ಮಂಡಪದಲ್ಲಿ ಸೀತಾ ಸಮೇತನಾಗಿ ರಾಮಚಂದ್ರ ಕುಳಿತಿದ್ದಾನೆ. ಈ ಶ್ಲೋಕ ಏಕೆ? ರಾಮನ ಧ್ಯಾನ ಮಾಡಬೇಕಂದ್ರೆ ಹೀಗೆ ಮಾಡಬೇಕು. ಇದು ಧ್ಯಾನಕ್ಕೆ ಮೊದಲು ಏನು ಮಾಡಬೇಕು? ಮಾನಸ ಪೂಜಾ. ಒಂದು ಏನದು ಕಲ್ಪವೃಕ್ಷ ಇದೆ, ಪಾರಿಜಾತ ವೃಕ್ಷ. ಅದರ ಕೆಳಗೆ ಒಂದು ಚಿನ್ನದ ಮಂಡಪ ಇದೆ. ಚಿನ್ನದ ಮಂಡಪದಲ್ಲಿ ರಾಮಚಂದ್ರ ಕೂತಿದ್ದಾನೆ. ಮಧ್ಯೆ ಪುಷ್ಪಕ ಮಾಸನೆ, ಪುಷ್ಪಕ ಆಸನ ಇದೆ. ಪುಷ್ಪದಿಂದ ಒಂದು ಆಸನ ಇದೆ, ಆಸನೆಯಲ್ಲಿ ಕೂತಿದ್ದಾನೆ. ಮಧ್ಯೆ ಪುಷ್ಪಕ ಮಾಸನೆ ಮಣಿಮಯೇ ವೀರಾಸನೆ ಸಂಸ್ಥಿತಂ, ವೀರಾಸನವಾಗಿ ವೀರವಾಗಿ ಧನುರ್ಬಾಣ ಹಿಡ್ಕೊಂಡು ಕೂತಿದ್ದ ರಾಮಚಂದ್ರ. ಅಗ್ರೇ ವಾಚಯತಿ ಪ್ರಭಂಜನ ಸುತೆ ತತ್ವಂ ಮುನಿಭ್ಯ ಪರಂ, ಮುಂದೆ ಯಾರಿದ್ದಾರೆ? ಹನುಮಂತ ಕೂತಿದ್ದಾನೆ. ಮುನಿಗಳಿಗೆ ಗೊತ್ತಾಗದಿರುವಂಥ, ಮುನಿಗಳಿಗೂ ಅರ್ಥವಾಗದೇ ಇರುವಂಥ ತತ್ವ, ಪರಮಾತ್ಮನ ತತ್ವ ಹನುಮಂತನಿಗೆ ಉಪದೇಶ ಮಾಡ್ತಾ ಇದ್ದಾನೆ ರಾಮಚಂದ್ರ. ಪ್ರಭಂಜನ ಸುತ ಅಂದರೆ ಯಾರು? ಪ್ರಭಂಜನ ಅಂದರೆ ವಾಯು. ವಾಯು ಪ್ರಭಂಜನ ಹೇಳ್ತಿರಲ್ಲ, ವಾಯು ಪ್ರಭಂಜನ ಸುತ ಹನುಮಂತನಿಗೆ ವೇದಾಂತ ಹೇಳ್ತಾ ಇದ್ದಾನೆ ರಾಮಚಂದ್ರ. ಮಂಡಪದಲ್ಲಿ ಕೂತ್ಕೊಂಡು, ಚಿನ್ನದ ಮಂಡಪ ಮೇಲೆ ಕೂತ್ಕೊಂಡು ಹನುಮಂತನಿಗೆ ವೇದಾಂತ ಹೇಳಿ. ಅಗ್ರೇ ವಾಚಯತಿ ಪ್ರಭಂಜನ ಸುತೆ ತತ್ವಂ ಮುನಿಭ್ಯ ಪರಂ, ತತ್ವವನ್ನು ಉಪದೇಶ ಮಾಡ್ತಾ ಇದ್ದೆ. ವ್ಯಾಖ್ಯಾಂತಂ ಭರತಾದಿ ವಿಪರಿವೃತಂ, ಹನುಮಂತ ಓದ್ತಾ ಇದ್ದಾನೆ, ರಾಮಚಂದ್ರ ವ್ಯಾಖ್ಯಾನ ಮಾಡ್ತಾ ಇದ್ದ. ನೀವು ಕನ್ನಡಿಗರು ಮಾಡ್ತಾರೆ ನೋಡಿ, ಒಬ್ಬರು ಓದ್ತಾರೆ, ಇನ್ನೊಬ್ಬರು ವ್ಯಾಖ್ಯಾನ ಮಾಡ್ತಾರೆ. ಅದಕ್ಕೇನು ಹೇಳ್ತಾರೆ? ಗಮಕ. ಗಮಕ. ಗಮಕದಲ್ಲಿ ಒಬ್ಬರು ಓದ್ತಾರೆ, ಇನ್ನೊಬ್ಬರು. ಹನುಮಂತ ಓದ್ತಾ ಇದ್ದಾನೆ, ರಾಮಚಂದ್ರ ವ್ಯಾಖ್ಯಾನ ಮಾಡ್ತಾನೆ. ಹನುಮಂತ ಸಂಗೀತಜ್ಞ, ಗೊತ್ತಾ? ಹನುಮಂತನಿಗೆ ಸಂಗೀತನೂ ಇದೆ, ಭಕ್ತಿ ಇದೆ, ಸಂಗೀತ ಇದೆ, ಎಲ್ಲ ಇದೆ. ವೇದಾಂತಿ ಆಗ್ತಾನೆ. ಆದ್ದರಿಂದ ಅವರು ಒಳ್ಳೆಯ ಗಮಕ ಮಾಡಿಸಿದರೆ ಮುಂದಿನ ಸಲ ಹನುಮಂತನನ್ನೇ ಕರೆಸಿ ಮಾಡಿಸ್ಕೊಂಡು ಚೆನ್ನಾಗಿ ಮಾಡ್ತಾನೆ. ಗಣಕ ವ್ಯಾಖ್ಯಾನವು ರಾಮಚಂದ್ರನಿಂದಲೇ ಮಾಡಿಸ್ಕೊಂಡು ಚೆನ್ನಾಗಿ ಮಾಡ್ತಾನೆ. ಆದ್ದರಿಂದ ನೀವು ಕೇಳಿದ್ದೀರ ರಾಮನ ಗಮಕ, ಹನುಮಂತ ರಾಮನ ಗಮಕ ಕೇಳಲಿಲ್ಲ, ಆಯಿತು. ಅದಕ್ಕೆ ಅದೃಷ್ಟ ಪುಣ್ಯ ಬೇಕು, ಆವಾಗಲೇ ಬರ್ತದೆ. ಸೊ ಪ್ರಭಂಜನ ಸುತೆ ತತ್ವಂ ಮುನಿಭ್ಯ ಪರಂ, ವ್ಯಾಖ್ಯಾಂತಂ ಭರತಾದಿ ವಿಪರಿವೃತಂ ರಾಮಂ ಭಜೆ ಶ್ಯಾಮಲಂ. ಸುತ್ತು ಭರತ, ಲಕ್ಷ್ಮಣ, ಶತ್ರುಘ್ನ ಅವರೆಲ್ಲರ ಸುತ್ತು ನಿಂತಿದ್ದಾರೆ. ಹನುಮಂತ ಅಲ್ಲಿ ಕೂತಿದ್ದಾನೆ, ಅವರು ವೇದಾಂತ ಓದುತ್ತಾ ಇದ್ದಾನೆ, ಅವರ ಗಮಕ ಇವರು ಹೇಳ್ತಾ ಇದ್ದಾನೆ ಅರ್ಥ. ಇದು ಧ್ಯಾನ ಮಾಡಬೇಕು ನಾವು. ವಾಮೇ ಭೂಮಿ ಸುತ, ಲೆಫ್ಟ್ಕು ಸೀತಾದೇವಿ ಎಲ್ಲಿದ್ದರು? ವಾಮೇ ಭೂಮಿ ಸುತ ಪುರಸ್ತು ಹನುಮಾನ್, ಮುಂದೆ ಹನುಮಾನ್ ಕೂತಿದ್ದಾನೆ. ಪಶ್ಚಾತ್ ಸುಮಿತ್ರಾ ಸುತಃ, ಇಲ್ಲಿ ರೈಟ್ ಸೈಡ್ಗೆ ಸುಮಿತ್ರಾ ಸುತ. ಶತ್ರುಘ್ನೋ ಸುಮಿತ್ರಾ ಸುತಃ ಪಶ್ಚಾತ್ ಅಂದರೆ ಸ್ವಲ್ಪ ಹಿಂದೆ ಇರುತ್ತಾನೆ, ಸ್ವಲ್ಪ ಭುಜಕ್ಕೆ ಹಿಂದೆ ಇರುತ್ತಾನೆ. ಈಗ ಎರಡು ಪಾರ್ಶ್ವದಲ್ಲಿ ಶತ್ರುಘ್ನೋ ಭರತಶ್ಚ ಪಾರ್ಶ್ವದಲಯೋ, ಲೆಫ್ಟ್ಗೆ ರೈಟ್ಗೆ ಶತ್ರುಘ್ನ ಭರತ ಇದ್ದಾರೆ. ಶತ್ರುಘ್ನೋ ಭರತಶ್ಚ ಪಾರ್ಶ್ವದಲಯೋ ವಾಯುವಾದಿ ಕೋಣೇಶು ಚ. ಈಗ ಮಿಕ್ಕ ವಾಯವ್ಯ, ಈಶಾನ್ಯ ಇರುತ್ತದಲ್ಲ, ಆ ಕೋಣಗಳಲ್ಲಿ ಮಿಕ್ಕ ಜನರು. ಸುಗ್ರೀವಶ್ಚ ವಿಭೀಷಣಶ್ಚ ಯುವರಾಟ್ ತಾರಾಸುತೋ ಜಾಂಬವಾನ್, ಈ 4 ಜನರಿದ್ದಾರೆ. ಈ 4 ಜನರು ವಾಯವ್ಯ ಈಶಾನ್ಯ ಗೊತ್ತಿದೆಯಲ್ಲ, ಅಲ್ಲಿ ವಾಯವ್ಯ, ಇದು ಈಶಾನ್ಯ, ಇದು ಆಗ್ನೇಯ, ಇದು ನೈಋತಿ. ಈ 4 ದಿಕ್ಕುಗಳಲ್ಲಿ 4 ಇದ್ದಾರೆ. ಯಾರು? ಸುಗ್ರೀವಶ್ಚ, ಸುಗ್ರೀವ ವಾಯವ್ಯ ಕೋಣದಲ್ಲಿ, ವಿಭೀಷಣ ಈಶಾನ್ಯ, ನಂತರ ಯುವರಾಟ್ ತಾರಾಸುತೋ ಜಾಂಬವಾನ್, ಇವರೆಲ್ಲರೂ ಕೂತಿದ್ದಾರೆ. ಜಾಂಬವಂತ, ತಾರಾಸುತ ಯಾರು? ಅಂಗದ. ಜಾಂಬವಂತ ಅಂದರೆ ಸುಗ್ರೀವ, ವಿಭೀಷಣ, ಅಂಗದ, ಜಾಂಬವಂತ. ಈ 4 ಕೋಣಗಳಲ್ಲಿ ಕೂತಿದ್ದಾರೆ.
ಭರತ ಶತ್ರುಘ್ನ ಪಕ್ಕಕ್ಕಿದ್ದಾರೆ, ಲಕ್ಷ್ಮಣ ಸ್ವಲ್ಪ ಹಿಂದೆ ಇದ್ದಾನೆ, ಹನುಮಂತ ಕೆಳಗೆ ಕೂತಿದ್ದಾನೆ, ಸೀತಾ ರೈಟ್ ಸೈಡ್ ಇದ್ದಾರಂತೆ, ವಾಮೆ ಲೆಫ್ಟ್ಗೆ, ವಾಮೆ ಭೂಮಿ ಸುತ, ಸೀತಾ ಲೆಫ್ಟ್ಗೆ ಕುಳಿತಿದ್ದಾಳೆ. ಇದು ರಾಮಚಂದ್ರನ ಧ್ಯಾನ ಮಾಡಬೇಕಂದ್ರೆ. ಸುಗ್ರೀವಶ್ಚ ವಿಭೀಷಣಶ್ಚ ಯುವರಾಟ್ ತಾರಾಸುತೋ ಜಾಂಬವಾನ್. ಈ ಶ್ಲೋಕನೇ ಅದ್ಭುತವಾಗಿ, ಶ್ಲೋಕ ಓದಿದ್ದರೆ ಸಾಕು ಧ್ಯಾನ ಆಗೇ ಬಿಡ್ತದೆ. ಆ ಶ್ಲೋಕ ನೋಡಿ ಎಷ್ಟೆಷ್ಟು ಅದ್ಭುತವಾಗಿದೆ. ಮಧ್ಯೆ ನೀಲ ಸರೋಜ ಕೋಮಲ ರುಚಿಂ, ಮಧ್ಯದಲ್ಲಿ ಹೇಗಿದ್ದಾನೆ? ನೀಲ ಸರೋಜ ಕೋಮಲ. ಕಮಲದಲ್ಲಿ ನೀಲಕಮಲ ನೋಡಿದ್ದೀರಾ? ನೀಲಕಮಲ ಕೋಮಲ ರುಚಿ, ಕೋಮಲವಾದ ನೀಲ ಸರೋಜ, ನೀಲ ತಾವರೆ ಹೇಗಿರುತ್ತದೋ ಆ ತರಹ ಇದ್ದಾನಂತೆ ರಾಮಚಂದ್ರ. ಮಧ್ಯೆ ನೀಲ ಸರೋಜ ಕೋಮಲ ರುಚಿಂ, ರುಚಿ ಅಂದರೆ ಕಾಂತಿ. ರಾಮಂ ಭಜೆ ಶ್ಯಾಮಲಂ, ಅಂಥ ಸುಂದರವಾದ ರಾಮಚಂದ್ರನನ್ನು ನಾನು ಧ್ಯಾನ ಮಾಡ್ತಾ ಇದ್ದೀನಿ. ಆಯಿತಾ? ಇಂಥ ನಮಸ್ಕಾರಗಳು ಮಾಡಿ. ನಮೋಸ್ತು ರಾಮಾಯ ಸ ಲಕ್ಷ್ಮಣಾಯ ದೇವ್ಯೈ ಚ ತಸ್ಯೈ ಜನಕಾತ್ಮಜಾಯೈ. ಇದು ಹನುಮಂತ ಸುಂದರಕಾಂಡದಲ್ಲಿ ಹೇಳ್ತಾನೆ. ನಮೋಸ್ತು ರುದ್ರೇಂದ್ರ ಯಮಾನಿಲೇಭ್ಯೋ ನಮೋಸ್ತು ಚಂದ್ರಾರ್ಕ ಮರುದ್ಗಣೇಭ್ಯ. ಆಯಿತಾ? ಸಾಕು. ರಾಮಾಯಣ ಕೆಲವು ಸ್ವಲ್ಪ ಇಂಟ್ರೊಡಕ್ಷನ್ ಹೇಳ್ತೀನಿ. ಕಾವ್ಯ ಲಕ್ಷಣಗಳಿವೆ ಇದರಲ್ಲಿ. ಕಾವ್ಯ ಅಂದರೆ ಅದು ಒಂದು ರಸವತ್ತರ, ಹೃದಯ ಮೂಲಕ ಕೆಲಸ ಮಾಡುತ್ತದೆ. ವೇದಾಂತವೇನು ಬುದ್ಧಿಯ ಮೂಲಕ ಒಳಗೆ ಪ್ರವೇಶ ಮಾಡ್ತದೆ. ಇದು ನಮ್ಮ ಹೃದಯ ಮೂಲಕ, ಭಾವನಾ ಮೂಲಕ ಹೃದಯದಲ್ಲಿ ಪ್ರವೇಶವಾಗುತ್ತದೆ. ಆದ್ದರಿಂದ ಅದೇ ಪರಮಾತ್ಮ ಭಕ್ತರಿಗೋಸ್ಕರ ಸಗುಣ ರೂಪ ಧರಿಸಿ ಬರುತ್ತಾನೆ. ಅದಕ್ಕೋಸ್ಕರ ವಾಲ್ಮೀಕಿ ಎಲ್ಲರ ಹೃದಯದಲ್ಲಿ ಆ ಮಧುರವಾದ ಅಮೃತ ಸ್ವರೂಪನಾದ ರಾಮಚಂದ್ರಯ ಭಕ್ತಿ ಹುಟ್ಟಬೇಕು ಅಂದರೆ ಅದಕ್ಕೆ ಒಂದು ಪದ್ಧತಿ ಇರುತ್ತದೆ. ನವರಸಗಳು ನಮಗೆ ಹೇಳ್ತಾರೆ. ಆ ಒಂದೊಂದು ರಸಕ್ಕೆ ಏನಿರುತ್ತದೆ, ಆ ರಸ ಉತ್ಪತ್ತಿಯಾಗುವ ಲಕ್ಷಣಗಳಿರುವಂಥದ್ದಿರಬೇಕು. ಯಾರನ್ನು ನಾವು ಸ್ಮರಣ ಮಾಡ್ತೀವೋ, ನೆನಪಿಸ್ಕೊಳ್ತೀವೋ, ನೋಡ್ತೀವೋ, ಅವರಲ್ಲಿ ಆ ಗುಣಗಳಿರಬೇಕು. ಆ ಗುಣಗಳು ನೋಡಿದ್ದರೆ ನಮ್ಮಲ್ಲಿ ಆ ಭಾವ ತಾನೇ ಜಾಗೃತವಾಗುತ್ತದೆ. ಅದಕ್ಕೋಸ್ಕರ ಸಾಹಿತ್ಯದಲ್ಲಿ ಒಂದು ಅಲಂಕಾರ ಇರುತ್ತದೆ, ಎರಡನೆಯದು ನವರಸಗಳು ಇರುತ್ತವೆ. ಇದು ಇದ್ದರೆ ಅದು ಕಾವ್ಯ. ನವರಸಗಳು ಇರಬೇಕು, ಅಲಂಕಾರಿಕ ಭಾಷೆ ಇರಬೇಕು. ಅಲಂಕಾರಿಕ ಭಾಷೆ ಅಂದರೆ ಏನು? ಪದಗಳಿಂದ ನೇರ ಅರ್ಥ ಅಲ್ಲ. ಒಂದು ಏನದು ವಾಚ್ಯಾರ್ಥ, ಲಕ್ಷಾರ್ಥ, ವ್ಯಂಗ್ಯಾರ್ಥ ಹೇಳ್ತಾರೆ. ವಾಚ್ಯಾರ್ಥ ಎಲ್ಲರೂ ಬಳಸ್ತಾರೆ. ಲಕ್ಷಾರ್ಥ ದಾರ್ಶನಿಕರು, ವೇದಾಂತಿಗಳು, ತರ್ಕಶಾಸ್ತ್ರ ಮುಂತಾದ ದಾರ್ಶನಿಕರು ಬಳಸ್ತಾರೆ. ಈಗ ವ್ಯಂಗ್ಯಾರ್ಥ ಸಾಹಿತ್ಯಗಳು ಬಳಸ್ತಾರೆ. ವಾಚ್ಯಾರ್ಥ ಅಲ್ಲ, ಲಕ್ಷಾರ್ಥ ಅಲ್ಲ, ಎರಡು ದಾಟಿ ಒಂದು ವ್ಯಂಗ್ಯ ಅಂದರೆ ಒಂದು ಇಂಡೈರೆಕ್ಟ್ಲಿ ಆ ಪದ ಬಳಸಿದ್ದರೆ ಅದರ ಒಂದು ಫೀಲಿಂಗ್ ನಿಮ್ಮ ಮನಸ್ಸಿನಲ್ಲಿ ಹುಟ್ಟುತ್ತದೆ. ಅದೇ ಒಂದು ಭಾವ. ಒಂದು ಡೀಪ್ ಫೀಲಿಂಗ್ ನಿಮಗೆ ಅರ್ಥವಾಗಬೇಕಂದ್ರೆ ಅದು ಹೇಗೆ ವರ್ಣಿಸ್ತಾರಂದರೆ, ಆ ವರ್ಣನ ಕೇಳಿಬಿಟ್ಟರೆ ಅವರಿಗೆ ಏನು ಭಾವನೆ ಹುಟ್ಟಿತೋ ಹೃದಯದಲ್ಲಿ, ಶ್ರೋತಕ್ಕೆ ಅದೇ ಭಾವನೆ ಮನಸ್ಸಿನಲ್ಲಿ ಹುಟ್ಟಬೇಕು. ಆ ಭಾವನೆ ಆಗಬೇಕು. ಆ ತರಹ ಭಾವನೆ ಹುಟ್ಟಿಸ್ತದೆ ಸಾಹಿತ್ಯ. ಅದಕ್ಕೆ ಒಳ್ಳೆಯ ಭಾಷಾ ಬೇಕು, ಅಲಂಕಾರಿಕ ಪ್ರಯೋಗ ಬೇಕು. ಆವಾಗ ಅಂಥ ಭಾವನೆ ಬರುತ್ತದೆ. ಅದು ನವರಸಗಳನ್ನು, ಪರಮಾತ್ಮನ ಗುಣಗಳು, ಕ್ರಿಯೆಗಳು, ಮಹಿಮೆಗಳನ್ನು ವರ್ಣನ ಮಾಡಿದ್ದರೆ ಅದೇನೇನಿರುತ್ತದೆ? ನಾಮ, ಭಗವಂತನ ನಾಮ, ರೂಪ, ಗುಣ, ಶಕ್ತಿ, ಲೀಲಾ. ನಾಮ, ರೂಪ, ಗುಣ, ಮಹಿಮಾ, ಲೀಲಾ ಇವುಗಳನ್ನೆಲ್ಲ ವರ್ಣನ ಮಾಡ್ತದೆ. ಆಯಾ ಸಂದರ್ಭಗಳು, ಕೆಲವು ಘಟನೆಗಳು ತೋರಿಸಿ ಆ ಘಟನೆಗಳಲ್ಲಿ ಆ ರಾಮಚಂದ್ರನ ಆ ಗುಣ, ಆ ಶಕ್ತಿ ಅಲ್ಲಿ ಪ್ರಕಟವಾಗುತ್ತದೆ. ನೇರಾಗಿ ಹೇಳಿಬಿಟ್ಟರೆ ಅರ್ಥವಾಗಲ್ಲ. ಒಂದು ಘಟನಾರೂಪವಾಗಿ ಹೇಳಿದ್ದರೆ ಆ ಘಟನೆಯನ್ನು ನೋಡ್ತಾ ಕೇಳ್ತಾ ಆ ಇಂಪ್ರೆಷನ್ ನಿಮ್ಮ ಹೃದಯಕ್ಕೆ ಬಂದುಬಿಡ್ತದೆ. ನೇರಾಗಿ ಹೇಳಿದ್ದರೆ ಈಸ್ ಎ ಗ್ರೇಟ್ ಅಂದರೆ ಅವ್ರು ದೊಡ್ಡವನು ಅಂದರೆ ಅರ್ಥವಾಗಲ್ಲ. ಆ ದೊಡ್ಡತನ ಎಂಬ ಭಾವನೆ ನಿಮ್ಮ ಹೃದಯಕ್ಕೆ ಹತ್ತಬೇಕು ಅಲ್ಲವೇ? ದೊಡ್ಡತನ ಎಂಬ ಭಾವನೆ ಹೃದಯಕ್ಕೆ ಹತ್ತಬೇಕಂದರೆ ಆ ದೊಡ್ಡತನವು ನಿಮಗೆ ನಿಮ್ಮ ಹೃದಯಕ್ಕೆ ಕಂಡುಬರುವ ಹಾಗೆ ಒಂದು ಘಟನೆಯನ್ನು ತೋರಿಸಬೇಕು.
ಎಷ್ಟು ಕಷ್ಟಗಳ ಪರಿಸ್ಥಿತಿ ಇದೆ, ಅಂಥ ಕಷ್ಟಗಳಲ್ಲಿ ಇವರು ಒಂದು ಮಹನೀಯರಾಗಿ ತನ್ನ ವಿಶೇಷ ದೊಡ್ಡತನವನ್ನು ಅಲ್ಲಿ ಪ್ರಕಟಿಸಿದ್ದಾರೆ. ಆ ಘಟನ, ಆ ಸಂದರ್ಭ, ಆ ಪರಿಸ್ಥಿತಿ ಅಲ್ಲಿ ಅವರು ಹೇಗೆ ನಡ್ಕೊಂಡ ಅದು ತೋರಿಸಿದ್ದರೆ ಅಬ್ಬಾ ಎಷ್ಟು ಅದ್ಭುತವಾದ ಗುಣ ಎಂದು ಗೊತ್ತಾಗ್ತದೆ. ಒಂದೇ ಹೇಳ್ತೀನಿ ನೋಡಿ, ರಾಮಚಂದ್ರನ ಉದಾರ ಬುದ್ಧಿ, ಉದಾರ ಗುಣ. ಸೀತಾ ಅಪಹರಣವಾಯಿತು. ಲಕ್ಷ್ಮಣ ತಾನು ಅದೇನು ಮಾರೀಚನ, ಆ ಜಿಂಕೆ ರೂಪ ಮಾರೀಚನ, ಮಾಯಾ ಮಾರೀಚನನ್ನು ಸಾಯಿಸಿ ಅವನು ಹೇ ಸೀತಾ ಎಂದವರು ಕಿರ್ಚುತ್ತಾನೆ. ಅಯ್ಯೋ ಇವನೇನು ಕೆಟ್ಟದ್ದು ಮಾಡಿದ, ಸೀತಾ ಲಕ್ಷ್ಮಣರು ಹೇಗಿದ್ದಾರೋ, ಏನು ತಿಳ್ಕೊಂಡರೋ, ತಪ್ಪಾಗಿ ತಿಳ್ಕೊಂಡಿರಬಹುದು ಎಂದು ರಾಮಚಂದ್ರನ ಸ್ವಲ್ಪ ಯೋಚನೆ ಮಾಡ್ತಾ ಇದ್ದಾನೆ. ಅಯ್ಯಯ್ಯೋ ಇವನೇನು ನನ್ನ ಕಂಠಧ್ವನಿ ಇಟ್ಕೊಂಡು ಅವರಿಬ್ಬರನ್ನು ಹೆದರಿಸಿಬಿಟ್ಟ, ಅವ್ರು ಏನು ತಿಳ್ಕೊಂಡರೋ ಏನೋ ಅಂದ್ಕೊಂಡು ಸ್ವಲ್ಪ ಯೋಚನೆ ಮಾಡ್ತಾ ಬೇಗ ನಡೆಯುತ್ತಾ ಬರ್ತಾ ಇದ್ದಾನೆ. ಓಡಿ ಎದುರಾಗಿ ಲಕ್ಷ್ಮಣನೇ ಕಂಡು ಬಂದ. ಇದೇನು ಲಕ್ಷ್ಮಣ, ನೀವು ಇಲ್ಲಿದ್ದಿ, ಸೀತೆಯನ್ನು ಒಬ್ಬಳನ್ನಾಗಿ ಬಿಟ್ಟಿದ್ದಿ, ಇದೇನಪ್ಪ ಅಂತ. ಆವಾಗಲೇ ರಾಮಚಂದ್ರನಿಗೆ ಭಯ ಶುರುವಾಯಿತು. ಏನೋ ಆಯಿತು, ನನಗೆ ಸಂದೇಹ ಬರುತ್ತಾ ಇದೆ, ಏನೋ ಆಯಿತು ಸೀತೆಗೆ, ಏನೋ ಆಯಿತು ಎಂದು ಆವಾಗಲೇ ಶುರುವಾಯಿತು. ಹತ್ತಿರಕ್ಕೆ ಬಂದರೆ ಸೀತೆ ಇಲ್ಲ. ಈಗ ನೋಡಿ ಆವಾಗ ದುಃಖ, ಎಷ್ಟು ತೀವ್ರವಾದ ದುಃಖದಲ್ಲಿದ್ದರೆ ಅಲ್ಲಿ ನೋಡ್ತಾನೆ ಗೋದಾವರಿ ದಡದಲ್ಲಿ, ಇಲ್ಲಿ ನೋಡ್ತಾನೆ ಆಶ್ರಮ ಕೆಳಗೆ ಮೇಲೆ, ಮರ ಗಿಡ ಎಲ್ಲ ನೋಡ್ತಾನೆ. ಇದು ನದಿಗೆ ಹೋದರೋ ಏನೋ, ನೀರಿಗೋಸ್ಕರ ಹೋದರೋ ಏನೋ, ನೀರು ಕುಡಿಯಲಿಕ್ಕೆ ಹೋದರೋ, ಎಲ್ಲ ಕಡೆ ಹುಡುಕಿದ, ಜೋರಾಗಿ ಕಿರ್ಚಿದ, ಎಲ್ಲ ಆಯಿತು, ಎಲ್ಲಿ ಕಂಡು ಬರುತ್ತಾ ಇಲ್ಲ. ಹಿಂಗಷ್ಟೇ ಈಗ ಹುಡುಕುತ್ತಾ ಆಶ್ರಮ ಬಿಟ್ಟರು. ಹಿಂಗಷ್ಟೇ ಈಗ ಹುಡುಕುತ್ತಾ ಹೋದರೆ ಈಗ ಅಷ್ಟೇ. ಕಾಡಿನಲ್ಲಿ ಇಲ್ಲಿ ಹೋಗುತ್ತಾ ಇರುವಾಗ ಒಂದು ಕಡೆ ಏನೋದು ರಕ್ತ ಮಾಂಸ ಬಿದ್ದಿದಂತೆ ಕಂಡು ಬರ್ತಾ ಇದೆ. ಅದು ನೋಡಿದರೆ ಅವರಿಗೆ ಸಂದೇಹವಾಯಿತು. ಅಯ್ಯೋ ಸೀತಾ ಇಲ್ಲಿ ಸತ್ತು ಹೋದರು ಅಲ್ಲವೇ, ಸೀತಾ ಸತ್ತು ಹೋದ ನೋಡಿ, ಇಲ್ಲಿ ರಕ್ತ ಮಾಂಸ ಇಲ್ಲ ಕಂಡು ಬರ್ತಾ ಇದೆ. ಯಾವುದೋ ರಾಕ್ಷಸ ಬಂದ ಸೀತನನ್ನು ಸಾಯಿಸಿ ಅವರನ್ನು ತಿಂದುಬಿಟ್ಟು ಹೋದ ಎಂದು. ಅಲ್ಲಿ ನೋಡಿದರೆ ಒಂದು ಜಟಾಯು ಬಿದ್ದಿದ್ದಾನೆ. ಇವನೇ ಆಗಿರಬಹುದು, ಇವನೇ ತಿಂದ ಎಂದು ಸಂದೇಹ ಬಂತು. ಅವನು ಕೋಪ ಬಂತು ಅವರ ಮೇಲೆ. ಈಗ ಅಲ್ಲಿ ಹತ್ತಿರಕ್ಕೆ ಸೀತ ಸತ್ತು ಹೋದಳು ಎಂದು ಅನಿಸುತ್ತಾ ಇದೆ. ಅವರು ಹತ್ತಿರಕ್ಕೆ ಬಂದಾಗ ಅವನು ಹೇಳ್ತಾನೆ, ನಾನು ಜಟಾಯು, ನಾನು ನಿಮ್ಮ ಅಪ್ಪನ ಸ್ನೇಹಿತ, ದಶರಥನ ಸ್ನೇಹಿತ. ಈಗೋ ರಾವಣ ಇದು ಅಪಹರಣ ಮಾಡಿದ್ದು ರಾವಣ ಸೀತೆಯನ್ನು. ನಾನು ಅವರಿಗೋಸ್ಕರ ಯುದ್ಧ ಮಾಡಿದೆ, ತಪ್ಪಿಸುವುದಕ್ಕೆ ತುಂಬ ಪ್ರಯತ್ನ ಮಾಡಿದೆ, ಅವಳನ್ನು ನಿಲ್ಲಿಸುವುದಕ್ಕೆ. ಮಾಡಿದ್ದರೆ ರಾವಣನಿಗೆ ಖಡ್ಗ ಇತ್ತು, ಪರಾಕ್ರಮ ಇತ್ತು. ನಾನು ಮುದುಕ, ಅವನೇನೋ ಇನ್ನೂ ಯುವಕ. ನಾನು ತುಂಬ ಮುದುಕ, ಏನೋ 70-80 ಇಯರ್ಸ್ ಓಲ್ಡ್. ಅವನೇನು ರಾವಣ ಇನ್ನೂ 50-70 ಇದ್ದಾನೆ ಅವನು. ಅದರಿಂದ ಇನ್ನೂ ಹೀಗೆ ಮಾಡಿದ, ಯುದ್ಧ ಮಾಡಿದೆ, ನನ್ನ ರೆಕ್ಕೆಗಳನ್ನು ಕತ್ತರಿಸಿದ, ಹೀಗೆ ಆಯಿತು. ಆವಾಗ ರಾಮಚಂದ್ರ ಎಷ್ಟು ದುಃಖದಲ್ಲಿದ್ದಾನೆ ನೋಡಿ. ಸೀತಾ ಅಪಹರಣವಾಯಿತು, ಸೀತೆಯನ್ನು ಹೀಗೆ ಗತಿ ಆಯಿತು. ಈ ದುಃಖದಲ್ಲಿರುವವನಿಗೆ ಮನಸ್ಸು ಎಷ್ಟು ವಿಚಲಿತವಾದ. ಆ ಕಷ್ಟದಲ್ಲಿಯೂ ಜಟಾಯುವನ್ನು ನೋಡಿ ಏನು ಹೇಳ್ತಾನೆ, ಲಕ್ಷ್ಮಣ ಪಾಪ ನಮಗೋಸ್ಕರ ಇಷ್ಟು ಕಷ್ಟಪಟ್ಟಾನಲ್ಲ, ಅಯ್ಯಯ್ಯೋ ಇವನಿಗೆ ಎಷ್ಟು ಕೃತಜ್ಞತೆ ಹೇಳಿದ್ದರು ಕಮ್ಮೆ, ನಮಗೋಸ್ಕರ ಇಷ್ಟು ಆಗಿದ್ದನಲ್ಲ, ಇವನಿಗೇನಾದರೂ ನಾವೇನು ಮಾಡೋಣ, ಇವರಿಗೆ ಏನು ಉಪಕಾರ ಮಾಡೋಣ. ಪ್ರಯತ್ನ ಮಾಡಿ ಅವರು ಯಶಸ್ವಿ ಆಗಲಿಲ್ಲ, ವಿಫಲವೇ ಆಗಿದ್ದ, ಸೀತೆ ಹೋಯಿತು ಪದ. ಆದರೆ ಅವರನ್ನು ನೋಡಿದರೆ ಇಮಿಡಿಯೇಟ್ಲಿ ಅವರಿಗೆ ಕರುಣೆ ಬಂತು. ರಾಮಚಂದ್ರನಿಗೆ ಕರುಣೆ ಬಂದು ತನ್ನ ದುಃಖ ಮರೆತು ಹೋಗಿ ಇನ್ನೊಬ್ಬರ ದುಃಖವನ್ನು ಮಾಡಿಕೊಂಡು, ಅಯ್ಯೋ ಪಾಪ ಹೀಗೆ ನಮಗೋಸ್ಕರ ಇಷ್ಟು ಕಷ್ಟಪಟ್ಟನಲ್ಲ, ಕೃತಜ್ಞತಾ, ಸಾನುಭೂತಿ, ದಯೆ ಎಲ್ಲ ಬಂದುಬಿಟ್ಟಿತು. ಇವರಿಗೆ ನೀರು ಕುಡಿಸು, ಇವರಿಗೆ ಇನ್ನೇನಾದರೂ ಕೊಡೋಣ, ಇವರಿಗೆ ಏನಾದರೂ ಔಷಧಿ ಕೊಡೋಣ, ರಕ್ಷಿಸೋಣ, ಏನು ಮಾಡೋಣ. ಅವನು ಹೇಳ್ತಾನೆ, ನನಗೆ ಯಾವ ಔಷಧಿಯಿಂದ ಬದುಕಲ್ಲ, ನನಗೆ ಮಾತು ಬರುತ್ತಾ ಇಲ್ಲ, ನನಗೆ ಪ್ರಾಣ ಹೋಗುವ ಸ್ಥಿತಿ ಬಂದಿದೆ, ಈಗೇನೂ ಆಗಲ್ಲ ಎಂದು. ಬಟ್ ಅಪಹರಣ ಮಾಡಿದ್ದು ರಾವಣ ಎಂದು. ಯಾವ ಸೈಡಿಗೆ ಎಂದು ಹೇಳ್ತಾನೆ. ಎಲ್ಲಿ ಹೋದ ರಾವಣ ಕರ್ಕೊಂಡು ಯಾವ ಸೈಡ್ ಹೋದ, ಯಾಕಂದ್ರೆ ನಾವು ಹುಡ್ಕಬೇಕಲ್ಲವೇ. ಅದು ಹೇಳುವುದಕ್ಕೆ ಬಾಯಿ ಬರ್ತಾ ಇಲ್ಲ, ಯಾಕಂದರೆ ರಕ್ತ ಮುಖದಲ್ಲಿ ಬರ್ತಾ ಇದೆ, ಬಾಯಿ ಬರುತ್ತಾನೆ ಇಲ್ಲ. ಅವರು ಕೈಯಿಂದ ಮುಖದಿಂದ ತೋರಿಸಿ ದಕ್ಷಿಣಕ್ಕೆ ಈ ಸೈಡು ಎಂದು ತೋರಿಸಿ ಪ್ರಾಣ ಬಿಡ್ತಾನೆ. ಆವಾಗ ಪಾಪ ಎಷ್ಟು ಅಳುತ್ತಾನೆ. ಸೀತೆಗೋಸ್ಕರ ಅಳಬೇಕಾಗಿರುವವನು ಬಿಟ್ಟು ಜಟಾಯುಗೋಸ್ಕರ ಅಳುತ್ತಾನೆ ನೋಡಿ. ನನಗೋಸ್ಕರ ಉಪಕಾರ ಮಾಡಿ ತನ್ನ ಪ್ರಾಣವನ್ನೇ ಬಿಟ್ಟನೆ, ಇವರಿಗೆ ನಾನು ಏನು ಕೊಡಬಲ್ಲೆ, ಅಯ್ಯೋ ಪಾಪ ಎಷ್ಟು ತ್ಯಾಗ ಇವಂದು, ಅವನಿಗೋಸ್ಕರ ಅಳುತ್ತಾನೆ. ಅದು ರಾಮಚಂದ್ರನ ಹೃದಯ ನೋಡಿ, ಇದು ಹೃದಯ ನೋಡಿ. ದೊಡ್ಡತನ ಅಂದರೆ ಸುಮ್ಮನೆ ಒಂದು ಮಾತಿನಲ್ಲಿ ಹೇಳುವಕ್ಕಿಂತ ಒಂದು ಘಟನಾ ರೂಪದಿಂದ ತೋರಿಸು ಅವರ ದೊಡ್ಡತನ, ಅವರ ಹೃದಯವೇನೋ ಗೊತ್ತಾಗ್ತದೆ. ಅಂದರೆ ತನ್ನ ಕಷ್ಟ, ತನಗೆ ಅನ್ಯಾಯ, ದುಃಖ ಎಲ್ಲ ಪಕ್ಕಕ್ಕಿಟ್ಟ. ಇನ್ನೊಬ್ಬರ ಕಷ್ಟದಲ್ಲಿದ್ದಾರೆ, ಅದು ತನಗೋಸ್ಕರನೇ. ಅವರು ಇಮಿಡಿಯೇಟ್ಲಿ ಅವನಿಗೆ ಉಪಕಾರ.
ಅವರಿಗೆ ಕೃತಜ್ಞತೆ ಹೇಳುವುದು, ಅವರಿಗೆ ನಾವೇನಾದರೂ ಉಪಕಾರ ಮಾಡ್ತೀವಾ ಎಂದು. ಅಯ್ಯೋ, ನನಗೆ ಉಪಕಾರ ಮಾಡಿದ್ದೇನೆ ಇಂಥವನು, ಇವರು ಇಡೀ ಜೀವನ ನೆನಪಿಸ್ಕೊಳ್ಳತಕ್ಕವನು ಇವನು ಜಟಾಯು, ನಮಗೋಸ್ಕರ ಎಷ್ಟು ಮಾಡಿದ, ಇವರಿಗೆ ನಾವು ಏನು ಕೊಡೋಕ್ಕಾಗ್ತದೆ, ಪ್ರಾಣ ಬಿಟ್ಟ. ಅವರಿಗೋಸ್ಕರ ಸಂಸ್ಕಾರ ಮಾಡ್ತಾನೆ, ದಾನ ಸಂಸ್ಕಾರ ಸದ್ಗತಿ, ಅವರಿಗೆ ಪಿಂಡ ಪ್ರದಾನ, ದೇವತರನ್ನು ಪಿತೃಗಳನ್ನು ಕರೆದು ಅವರಿಗೆ ಪಿಂಡ ಪ್ರದಾನ ಕೊಟ್ಟು ಇವರಿಗೆ ಸದ್ಗತಿಯಾಗಲಿ ಎಲ್ಲ ಮಾಡಿ ಅಲ್ಲಿಂದ ಹೊರಡುತ್ತಾರೆ. ನೋಡಿ, ತಾನು ಕಷ್ಟದಲ್ಲಿರುವವನು ಇನ್ನೊಬ್ಬರು ಕಷ್ಟ ಕಂಡು ಬಂದರೆ ತನ್ನ ದುಃಖ ಪಕ್ಕಕ್ಕಿಟ್ಟು ಇನ್ನೊಬ್ಬರ ದುಃಖವನ್ನು ಹಂಚಿಕೊಂಡು ಅವರಿಗೋಸ್ಕರ ಸಾನುಭೂತಿ ತೋರಿಸುವುದು, ಅವರಿಗೆ ಉಪಕಾರ ಮಾಡುವುದು, ಪ್ರತ್ಯುಪಕಾರ. ಅದು ರಾಮಚಂದ್ರನ ಉದಾರ ಗುಣಗಳು. ಇಂಥದ್ದು ಹೆಜ್ಜೆ ಹೆಜ್ಜೆಯಲ್ಲಿ ರಾಮಚಂದ್ರನ ಗುಣಗಳು ಹೇಗಿವೆ ಅಂದರೆ, ಆ ಒಂದೊಂದು ಗುಣ ನೋಡಿದ್ದರೆ ಅದು ಮನುಷ್ಯನಲ್ಲ ಅನಿಸುತ್ತದೆ. ವಾಲ್ಮೀಕಿ ದೇವರು ಎಂದು ಯಾವುದೋ ಒಂದೆರಡು ಟೈಮ್ ಆಯಿತಾ? ಆಯಿತು. ಒಂದೆರಡು ಕಡೆನೇ ಹೇಳ್ತಾನೆ, ಒಂದೆರಡು ಕಡೆನೇ. ಮೊದಲು ವಿಷ್ಣುವೇ ಅವತರಣ ಮಾಡಿದ ಎಂದು, ಮಧ್ಯದಲ್ಲಿ ಎಲ್ಲೆಂದೋ 2-3 ಕಡೆ 4 ಕಡೆ, ಕೊನೆಗೂ ರಾಮಾಯಣ ಮುಗಿಯುವಾಗ ಆವಾಗ ವಿಷ್ಣು ಪರಮಾತ್ಮ ಎಂದು ಹೇಳ್ತಾನೆ. ಮಧ್ಯದಲ್ಲಿ ಪರಮಾತ್ಮ ಎಂದು ಹೆಸರಿಡಲ್ಲ. ಸುಮ್ಮನೆ ರಾಮಚಂದ್ರನು ಆಯಾ ಸಂದರ್ಭದಲ್ಲಿ ಹೇಗೆ ನಡ್ಕೊಳ್ತಾನೆ, ಅವರ ಗುಣಗಳು ನೋಡು, ಅವರ ಕ್ರಿಯೆಗಳು ನೋಡು, ಅವರ ವಿವಿಧ ಸಂಬಂಧಗಳು ನೋಡು. ಆ ಒಂದೊಂದು ಗುಣ ನೋಡಿದ್ದರೆ ಇವನು ಸಾಮಾನ್ಯ ಮನುಷ್ಯನೇ ಅಲ್ಲ, ಒಂದು ಸಾಕ್ಷಾತ್ ಪರಮಾತ್ಮನೇ ಎಂದಂತೆ. ಆ ಗುಣಗಳಿಂದ ಕೇಳುವ ಶ್ರೋತ ಆ ಹೃದಯವು ಕರಗಿ ಹೋಗಿ ಆ ಗುಣಗಳು ತಮ್ಮ ಹೃದಯಕ್ಕೆ ಹತ್ತಿ ಅವರ ಮೇಲೆ ಒಂದು ದಿವ್ಯವಾದ ಭಕ್ತಿ ಹುಟ್ಟುತ್ತದೆ. ಅವರ ರಾಮಚಂದ್ರನ ಗುಣಗಳು ಹೃದಯಕ್ಕೆ ಬರುತ್ತವೆ, ಸ್ಮರಣ, ಹೃದಯದಲ್ಲಿ ಒಂದು ಭಕ್ತಿಭಾವ ಹುಟ್ಟುತ್ತದೆ. ಹೃದಯದಲ್ಲಿರುವ ಅಭಿಮಾನ ಅಹಂಕಾರಾದಿ ದೋಷಗಳೆಲ್ಲ ಕರಗಿ ಹೋಗ್ತವೆ. ಮನಸ್ಸು ಅತ್ಯಂತ ಶುದ್ಧವೂ ಅಂತರ್ಮುಖವಾಗುತ್ತದೆ. ಇದು ಆಗಬೇಕು. ಇದಕ್ಕೋಸ್ಕರ ವಾಲ್ಮೀಕಿ ಇದನ್ನು ನವರಸಗಳ ರೂಪ, ರಾಮಚಂದ್ರನನ್ನು ವಿವಿಧ ಸಂದರ್ಭಗಳಲ್ಲಿ ಆಯಾ ರಸ ತೋರಿಸಿದ. ಬೀಭತ್ಸ ರಸ, ವೀರರಸ, ಕರುಣರಸ ಎಲ್ಲ ರಸಗಳು ತೋರಿಸಿದ. ಎಲ್ಲ ರಸಗಳಿಗಿಂತ ಏಕೋ ರಸ ಕರುಣ ಏವ ಎಂದು ಯಾರು ಹೇಳಿದ? ಭವಭೂತಿ ಹೇಳಿದ. ಉತ್ತರ ರಾಮಚರಿತವನ್ನು ಬರೆದಿರುವಂಥ ಭವಭೂತಿ ಏಕೋ ರಸ ಕರುಣ ಏವ. ಇದೇನು ನಿಂತೆ ಹೋಯಿತೆ, ಟೋಟಲಿ ಬ್ಲಾಕ್ ಆಗಿಬಿಟ್ಟಿತ್ತು. ಅಂದರೆ ಕರುಣರಸ ಪ್ರಧಾನ ರಾಮಾಯಣದಲ್ಲಿ. ಆ ಕರುಣರಸ ಕುರಿತು ಇವತ್ತು ಟೈಮ್ ಸಾಕಾಗಲ್ಲ, ನಾಳೆ ಹೇಳೋಣ. ಕರುಣರಸವೇ ಎಲ್ಲ ರಸಗಳಿಗಿಂತ ಪ್ರಧಾನ ರಸ. ಕರುಣರಸನೇ ಮನುಷ್ಯನನ್ನು ಶುದ್ಧಗೊಳಿಸುತ್ತದೆ, ಹೃದಯವನ್ನು ಅತ್ಯಂತ ಶುದ್ಧಗೊಳಿಸಿ ಒಂದು ಮಹಾತ್ಮ ಮಾಡ್ತದೆ ಕರುಣರಸ. ಅದಕ್ಕೋಸ್ಕರ ಬಾಲಕಾಂಡ ಒಂದೇ ಚೆನ್ನಾಗಿದೆ, ಆನಂದರಸ. ಅದು ಬಿಟ್ಟರೆ ಈಗ ಅಯೋಧ್ಯದಿಂದ ಎಲ್ಲ ಕರುಣನೇ. ಕರುಣ ವಿರಹ ದುಃಖ ಎಲ್ಲರಿಗೆ ಆ ಅನ್ಯಾಯಗಳನ್ನು ಸಹಿಸಿಕೊಂಡು ಎಷ್ಟು ಉದಾರ ಚರಿತನಾಗಿದ್ದಾನೆ ರಾಮಚಂದ್ರ. ಕೊನೆಗೆ ಮತ್ತೆ ಪಟ್ಟಾಭಿಷೇಕ ಸಮಯವರೆಗೂ ಕರುಣನೇ. ಅದು ವಿಶೇಷ, ಅದು ಹೇಳ್ತದೆ. ಅದರಿಂದ ಅಲಂಕಾರಿಕವಾಗಿ ಪ್ರಯೋಗ ಪ್ರಕ್ರಿಯೆ, ರಸವತ್ತರವಾಗಿ ಒಂದಂತ ಹೇಳುವುದು. ಅದರಿಂದ ಅದು ನಮ್ಮಿಂದ ಎಷ್ಟಾಗ್ತದೋ ಅಷ್ಟು ಕೆಲವು ಘಟನೆಗಳು ಬಾಲಕಾಂಡದಿಂದ ಶುರು ಮಾಡಿ ಕೆಲವು ಮುಖ್ಯ ಹೇಳ್ತೀನಿ ಘಟನೆಗಳು. ಅಯೋಧ್ಯದಲ್ಲಿ ಸ್ವಲ್ಪ ಕರುಣರಸ ಪ್ರಧಾನ ಅಲ್ಲವೇ? ಅಲ್ಲಿ ಕೈಕೇಯಿ ಹೇಳುವುದು, ರಾಮಚಂದ್ರ ಆ ಕಾಡಿಗೆ ಹೋಗುವುದು ಆವರೆಗೂ ಆಗುತ್ತದಾ ಎಂದು ನೋಡ್ತೀನಿ. ಎಷ್ಟಾಗುತ್ತದೋ ಅಷ್ಟು ಕೆಲವು ಹೇಳೋಣ. ಓಕೆ, ಇದು ಒಂದು ಪ್ರಕ್ರಿಯೆ, ಅದೇ ಹೇಳಿದ್ದೇನಲ್ಲ, ವಿಶೇಷ ಪ್ರಕ್ರಿಯೆ. ಇದರಿಂದ ಇನ್ನೊಂದು ಏನಾಗ್ತದೆ ಅಂದರೆ, ಪರಮಾತ್ಮನನ್ನು ಒಂದು ವಿಶ್ವರೂಪವಾಗಿ ತೋರಿಸ್ತದೆ, ವ್ಯಕ್ತಿಯಾಗಿ ತೋರಿಸಲ್ಲ. ವ್ಯಕ್ತಿ ಸುಮ್ಮನೆ ಅದೊಂದು ಅವತರಣ. ವ್ಯಕ್ತಿ ಎನ್ನುವುದು ಒಂದು ಅಧ್ಯಾರೋಪಿತ ರೂಪ. ಬಟ್ ಆ ವ್ಯಕ್ತಿಯಲ್ಲಿರುವ ಗುಣಗಳು ನೋಡಿದ್ದರೆ ಈಸ್ ಅ ವಿಶ್ವರೂಪ. ಅಂದರೆ ಬ್ರಾಡ್ ಅನಂತ ಸರ್ವವ್ಯಾಪಕನಾಗಿರುವ ಪರಮಾತ್ಮ, ಸರ್ವಜ್ಞ ಸರ್ವಶಕ್ತಿಮಂತ, ಸರ್ವಜ್ಞನನ್ನು ಅಲ್ಪ ವಸ್ತುವಿನಲ್ಲಿ ತೋರಿಸುವುದು ಅಲ್ಲವೇ? ಒಂದು ದೊಡ್ಡ ಆನೆಯನ್ನು ಸಣ್ಣ ವಸ್ತುವಿನಲ್ಲಿ ತೋರಿಸಬಹುದಾ? ದೊಡ್ಡ ಬೆಟ್ಟದ ಚಿತ್ರ ಮಾಡಿದ್ದರೆ ಹೇಗಿರುತ್ತದೆ? ಅವತಾರ ಅಂದರೆ ಹೀಗಿರುತ್ತದೆ. ಒಂದು ಮಾತು ನೀವು ಕೇಳಿ ನಿಮಗೆ ಅರ್ಥವಾಗ, ಒಂದು ಮಾತು ಹೇಳಿ ಮುಗಿಸ್ತೀನಿ. ಒಂದು ದೊಡ್ಡ ಬೆಟ್ಟವನ್ನು ತೋರಿಸಬೇಕು, ವಿಶ್ವರೂಪವನ್ನು ತೋರಿಸಬೇಕು. ಹೇಗೆ ತೋರಿಸ್ತಾರೆ? ದೊಡ್ಡ ಬೆಟ್ಟ ಇರುತ್ತದೆ, ಪಕ್ಕಕ್ಕೂ ಮನುಷ್ಯ ಒಂದು ಪೇಂಟಿಂಗ್ನಲ್ಲಿ ಮನುಷ್ಯನನ್ನು ಸಣ್ಣ ಇರುವೆ ಅಷ್ಟು ತೋರಿಸ್ತಾನೆ. ಮನುಷ್ಯ ಅಲ್ಲಿ ನಿಂತ್ಕೊಂಡ ನಮಸ್ಕಾರ ಮಾಡ್ತಾ ಇದ್ದಾನೆ. ವಿಶ್ವರೂಪ ತೋರಿಸುವ ಚಿತ್ರಗಳು ಕಂಡುಬರ್ತವೆ ನೋಡಿ. ಶ್ರೀಕೃಷ್ಣ ಅರ್ಜುನನಿಗೆ ವಿಶ್ವರೂಪ ತೋರಿಸ್ತಾ ಇದ್ದರೆ ದೊಡ್ಡ ವಿಶ್ವರೂಪ, ಆ ಪೇಂಟಿಂಗ್ ಚಿತ್ರವೆಲ್ಲ ವಿಶ್ವರೂಪ ಇತ್ತು. ಅರ್ಜುನ ಪಕ್ಕಕ್ಕೂ ಇಷ್ಟು ಸಣ್ಣ ಮನುಷ್ಯನಾಗಿ ತರ್ತಾನೆ. ಹಾಗೆ ದೊಡ್ಡ ವಿಶ್ವರೂಪವನ್ನು ಆ ಪೇಂಟಿಂಗ್ನಲ್ಲಿ ಇಷ್ಟೇ ಪೇಪರ್,
ಅಷ್ಟು ಪೇಪರ್ನಲ್ಲಿ ದೊಡ್ಡದು ಅನಿಸುತ್ತದ ಅಲ್ಲವ ನಮಗೆ ಭಾವನ ವ್ಯಾಪಕ ಭಾವನ ಆಗುತ್ತದೆ. ಹಾಗೆ ಮನುಷ್ಯ ರೂಪವಾಗಿ ಒಂದು ರಾಮಚಂದ್ರ ಎಂದು ಒಂದು ಮನುಷ್ಯ ಇದ್ದರೂ ಆ ಮನುಷ್ಯ ಎನ್ನುವುದು ಪೇಂಟಿಂಗ್ ಹಾಗೆ. ಅವರ ಗುಣಗಳು, ಅವರ ಕ್ರಿಯಾ ಅದು ನೋಡಿದ್ದರೆ ಇವನು ಮನುಷ್ಯನಲ್ಲ, ನಮಗೆ ವ್ಯಾಪಕವಾದ ಇಡೀ ಬ್ರಹ್ಮಾಂಡ ರೂಪ ಅನಿಸುತ್ತದೆ. ಆ ರಾಮಚಂದ್ರನನ್ನು ಬ್ರಹ್ಮಾಂಡ ರೂಪವಾಗಿ ತೋರಿಸ್ತಾನೆ. ಅವನ ಗುಣಗಳೆಲ್ಲ ಮನುಷ್ಯವನ್ನು ದಾಟಿರುವ ಪರಮಾತ್ಮ ಗುಣಗಳಾಗಿ ತೋರಿಸ್ತಾನೆ. ಈ ಗುಣಗಳನ್ನು ನಾವು ನೆನಪಿಸಿಕೊಳ್ಳುತ್ತಾ, ಈ ಗುಣಗಳನ್ನು ಸ್ಮರಿಸುತ್ತಾ ಇದ್ದರೆ ನಾವು ಅವರ ಜೊತೆಗೆ ಸಂಬಂಧ, ಭಕ್ತನಾಗಿರುವ ಇಟ್ಕೊಂಡಿರುವ ಸಂಬಂಧದಲ್ಲಿ ನಾವು ನಮ್ಮ ವ್ಯಕ್ತಿತ್ವವನ್ನು ಕರಗಿಸಿಬಿಟ್ಟು ವ್ಯಾಪಕವಾದ ವಿಶ್ವರೂಪದಲ್ಲಿ ನಾವು ಮುಳುಗಿ ಹೋಗ್ತೀವಿ. ಅದರಿಂದ ವೇದಾಂತದಲ್ಲಿ ಹೇಳಿರುವ ಆ ವೈಶ್ವಾನರ ದೃಷ್ಟಿ ಇರುತ್ತದೆ ನೋಡಿ, ಆ ದೃಷ್ಟಿ ಬಂದು ಬಿಡುತ್ತದೆ. ಇಡೀ ಅವಸ್ಥದಲ್ಲೇ ನಾವಿದ್ದೇವೆ, ನಾವು ಒಬ್ಬ ವ್ಯಕ್ತಿ ಅಲ್ಲ. ನಮ್ಮ ಕೈ, ಕಾಲು, ಇಂದ್ರಿಯಗಳು, ಕೆಲಸಗಳು, ಮಾತುಗಳು, ನಾವು ವ್ಯಕ್ತಿ ಅಲ್ಲ. ನಾವು ವ್ಯಕ್ತಿಯಾಗಿ ಮಾತಾಡ್ತಾ ಇಲ್ಲ, ನಾವು ವ್ಯಕ್ತಿಯಾಗಿ ಕೂತಿರ್ತಾ ಇಲ್ಲ, ವ್ಯಕ್ತಿಯಾಗಿ ಊಟ ಮಾಡ್ತಾ ಇಲ್ಲ. ನಾವೇ ಒಂದು ವಿಶ್ವರೂಪದ ಕೆಲಸ ನಮ್ಮ ಮೂಲಕ ನಡೆಯುತ್ತಾ ಇದೆ ಅಲ್ಲವೇ? ವಿಶ್ವರೂಪ ಪರಮಾತ್ಮ ನಮ್ಮನ್ನು ಒಂದು ಕೈ, ಕಾಲು, ಬೆರಳಾಗಿಟ್ಟುಕೊಂಡು ನಮ್ಮ ಮೂಲಕ ಕೆಲಸ ಮಾಡ್ತಾ ಇದ್ದಾನೆ. ನೀವು ಕೂತಿದ್ದರೆ, ನಿಂತಿದ್ದರೆ ನೀವಲ್ಲ, ನಿಮ್ಮ ಮೂಲಕ ವಿಶ್ವರೂಪ ಪರಮಾತ್ಮನೇ ನಡೆಯುತ್ತಾ ಇದ್ದಾನೆ. ಅದು ಆಗಬೇಕು. ಅದರಲ್ಲಿ ನಾನು ನನ್ನದು ಅಭಿಮಾನ ಕಡೆಗೆ ಹೋಗಿ ವಿಶ್ವರೂಪದಲ್ಲಿ ನೀವು ಒಂದಾಗಿ ಬಿಡ್ತೀರಿ. ಈ ಮಟ್ಟಕ್ಕೂ ಬಂದರೆ, ವೈಶ್ವಾನರ ದೃಷ್ಟಿ ಬಂದರೆ ಒಂದು ಸಣ್ಣ ಹೆಜ್ಜೆ ನಿರ್ಗುಣ ಬ್ರಹ್ಮ ಸಾಕ್ಷಿ ಸ್ವರೂಪ ತಿಳ್ಕೊಳ್ಳೋದು, ಅಷ್ಟುವರೆಗೆ ಇದು ತಂದು ಬಿಡ್ತದೆ. ಶಂಕರ ಭಾಷ್ಯದಲ್ಲಿ ಭಾಷ್ಯಕಾರರು ಹೇಳ್ತಾರೆ, ಪರಮಾತ್ಮನ ಸ್ವರೂಪಕ್ಕೆ ಬಹಳ ಹತ್ತಿರವಾಗಿ ಕರ್ಕೊಂಡು ಹೋಗ್ತದೆ ಸಗುಣ ಬ್ರಹ್ಮ. ಸಗುಣ ಬ್ರಹ್ಮೋಪಾಸನ ಅತ್ಯಂತ ಹತ್ತಿರಕ್ಕೆ ಹೋಗ್ತದೆ. ಅಲ್ಲಿ ಹೋದರೆ ಒಂದು ಸ್ಮಾಲ್ ಸ್ಟೆಪ್ಪೇ ನಿರ್ಗುಣ ಬ್ರಹ್ಮ, ತತ್ವಮಸಿ ಮಹಾವಾಕ್ಯ. ಅದರಿಂದ ಸಗುಣವನ್ನು ಉಪೇಕ್ಷೆ ಮಾಡಬಾರದು. ಇದು ಮಾಡಿದ್ದರೆ ನಿಮ್ಮನ್ನು ಅಲ್ಲಿಗೆ ಕರ್ಕೊಂಡು ಹೋಗ್ತದೆ. ಆ ತರಹ ಇಲ್ಲಿ ಧರ್ಮ ಇದೆ, ಭಗವತ್ ಉಪಾಸನ ಇದೆ. ರಾಮಚಂದ್ರನ ಉಪಾಸನ ಆ್ಯಂಡ್ ಧರ್ಮ, ಈ ಎರಡನ್ನೂ ಪಕ್ಕದಲ್ಲೇ ಹೇಳುತ್ತಾ ಹೋಗೋಣ. ಕೆಲವು ಎಷ್ಟಾಗ್ತದೋ ಅಷ್ಟು ಹೇಳೋಣ. ಅಯೋಧ್ಯಾಕಾಂಡದಲ್ಲಿ ಸ್ವಲ್ಪ ಮಟ್ಟಿಗೆ ಆಗಬಹುದು, ಮಿಕ್ಕದು ಮುಂದಿನ ಎಲ್ಲೋ ಆಗುತ್ತದಲ್ಲ ಮುಂದೆ ಹೇಳಬಹುದು. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.